ಎಲ್ರಿಗೂ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಇವತ್ತು ಏನು ಡಿಸ್ಕಸ್ ಮಾಡ್ತಾ ಇವಿ ಅಂತ ಕಾಣಿಸ್ಬೋದು. ಸೊ ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ ಇಂಪಾರ್ಟೆಂಟ್ ಕ್ವೆಶನ್. ಸೊ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಸ್ಗೆ ಕ್ವಾರ್ಟರ್ಲಿ ಎಕ್ಸಾಮ್ ನಿಮಗೆ ಫಸ್ಟ್ PUಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಕೇಳ್ತಾರೆ ಅದನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಯಾರ್ಯಾರು ಇದ್ದೀರಾ, ಐ ಆಡಿಬಲ್ ವಿಸಿಬಲ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಳಿನಿ ಅವರು ಹಲೋ ಸರ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಹಲೋ ನಳಿನಿ ಅವರೇ, ಹಲೋ ನಮಸ್ಕಾರ. ಸೊ ಗುಡ್ ಈವ್ನಿಂಗ್ ಎಲ್ರಿಗೂ. ಸೊ ಇವತ್ತಿನ ಲೈವಲ್ಲಿ ನಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ ಪೇಪರ್ ಫಾರ್ಮ್ಯಾಟ್ ಹೆಂಗಿರುತ್ತೆ, ಸೊ ಕ್ವಾರ್ಟರ್ಲಿ ಎಕ್ಸಾಮ್ ಕಂಪ್ಯೂಟರ್ ಸೈನ್ಸಲ್ಲಿ ಏನೇನು ಟಾಪಿಕ್ಸ್ ಇರುತ್ತೆ, ಸೊ ಆ ಟಾಪಿಕ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಎಕ್ಸಾಮಲ್ಲಿ, ಆಲ್ ದೋಸ್ ವಿ ವಿಲ್ ಡಿಸ್ಕಸ್, ಆಯಿತಾ. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಲ್ ಡಿಸ್ಕಸ್ ಇನ್ ಟುಡೇಸ್ ಲೈಫ್, ಆಯಿತಾ. ಓಕೆ, ಸೊ ಆಡಿಬಲ್ ಇದ್ದರೆ ಜಸ್ಟ್ ಲೆಟ್ ಮೀ ನೋ, ಚಾಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ತಿಳಿಸಿ. ಸೊ ನಾಗಮೂರ್ತಿ ಹಲೋ ಸರ್ ಅಂತಿದ್ದಾರೆ. ಓಕೆ, ಹಲೋ ಹಲೋ ಹಲೋ. ತಿಲಕ್ ಅವರು ಹಾಯ್ ಗೈಸ್ ಅಂತಿದ್ದಾರೆ. ಹಲೋ. ಯಶು ಅವರು ಹಲೋ ಅಂತಿದ್ದಾರೆ. ಹಲೋ. ಸೊ ಕ್ವಿಕ್ಕಾಗಿ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಫಸ್ಟ್ PUC ಇಂಪಾರ್ಟೆಂಟ್ ಕ್ವೆಶನ್. ಸೊ ಇಲ್ಲಿ 3 ಚಾಪ್ಟರ್ ನಮಗೆ ಬೇಸಿಕ್ಲಿ ಇದೆ. ಆ 3 ಚಾಪ್ಟರ್ಲು ಇಂಪಾರ್ಟೆಂಟ್ 2 ಮಾರ್ಕರ್ಸು, ಇಂಪಾರ್ಟೆಂಟ್ 3 ಮಾರ್ಕರ್ಸು, ಇಂಪಾರ್ಟೆಂಟ್ 5 ಮಾರ್ಕರ್ಸ್, ಅದೆಲ್ಲ ಕ್ವೆಶನ್ಸು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ಆಯಿತಾ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಈ ಲೈವ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ ಕೇಸ್ ನಿಮಗೆ ಏನಾದರೂ ಈ ಲೈವಲ್ಲಿ ಡಿಸ್ಕಸ್ ಮಾಡುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಆಲ್ ದ 3 ಚಾಪ್ಟರ್ಸ್ ಬೇಕಂದರೆ, ಸೊ ನೀವೇನು ಮಾಡಬೇಕು, ಈ ಲೈವ್ ಮುಗಿದ ತಕ್ಷಣ PDF ಅಂತ ಕಮೆಂಟ್ ಮಾಡಿ. ಸೊ ಈ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ PDF ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಸೊ ಟೋಟಲಿ ಹೌ ಮೆನಿ ಲೆಸನ್ಸ್ ಅಂತ ನಳಿನಿ ಅವ್ರು ಕೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ದ PU ಬೋರ್ಡ್ ನಿಮಗೆ 3 ಲೆಸನ್ಸ್ ಇರುತ್ತೆ ನಳಿನಿ ಅವರೇ. ಸೊ ಅದನ್ನು ಕೂಡ ನಾನು ಹೇಳ್ತೀನಿ ಯಾವ್ಯಾವ ಲೆಸನ್ಸ್ ಇರುತ್ತೆ ಅಂತ. ಸೊ ಆಲ್ ಆಫ್ ಯು ಏನು ಮಾಡಬೇಕು, ಆಫ್ಟರ್ ದ ಲೈವ್ ಎಂಡ್ಸ್ ನೀವು PDF ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಎಲ್ಲ 3 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಸೊ ವಿ ಹ್ಯಾವ್ 4th ಲೆಸನ್. ಎಸ್, 4th ಲೆಸನ್ ಇದೆ. ನಾನು ಸಿಲೆಬಸ್ಗೆ ಬರ್ತೀನಿ, ಬಟ್ ಸಿಲೆಬಸ್ಗೆ ಬರೋಕ್ಕೆ ಮುಂಚೆ ಸೊ ಪ್ಯಾಟರ್ನ್ ಫಾರ್ ದ ಕ್ವಾರ್ಟರ್ಲಿ ಎಕ್ಸಾಮ್. ಸೊ ಸಿಲೆಬಸ್ಗೆ ಬರೋಕ್ಕೆ ಮುಂಚೆ ಯಾವ ಪ್ಯಾಟರ್ನ್ ನೀವು ಫಾಲೋ ಮಾಡಬೇಕು ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಗೆ ಅಂದರೆ ಇಲ್ಲಿ ಪ್ಯಾಟರ್ನ್ ಕಾಣಿಸ್ತಿರ್ಬೋದು. 7 MCQs ಬರುತ್ತೆ. ಸೊ 7 MCQs ಮತ್ತು 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇಲ್ಲಿ ನಮಗೆ 10 ಮಾರ್ಕ್ ಕವರ್ ಆಗುತ್ತೆ. 2 ಮಾರ್ಕರ್ ಕ್ವೆಶನ್ಸ್ 5 ಕೇಳ್ತಾರೆ, ಅದರಲ್ಲಿ ಎನಿ 3 ನೀವು ಆನ್ಸರ್ ಮಾಡಬೇಕು. ಸೊ ಇಲ್ಲಿ 6 ಮಾರ್ಕ್ಸ್ ಕವರ್ ಆಗುತ್ತೆ. 3 ಮಾರ್ಕರಲ್ಲಿ ಅಗೇನ್ 5 ಕ್ವೆಶನ್ಸ್ ಕೇಳ್ತಾರೆ, ಬರೀ 3 ನೀವು ಆನ್ಸರ್ ಮಾಡಬೇಕು. ಸೊ ಇಲ್ಲಿ 9 ಮಾರ್ಕ್ ಕವರ್ ಆಗುತ್ತೆ. ಆ್ಯಂಡ್ 5 ಮಾರ್ಕ್ ಸೆಕ್ಷನ್ಗೆ ಬಂದ ತಕ್ಷಣ ಸೊ 4 5 ಮಾರ್ಕ್ ಕ್ವೆಶನ್ಸ್ ಇರುತ್ತೆ, ಅದರಲ್ಲಿ ನೀವು 2 5 ಮಾರ್ಕರ್ ಅಟೆಂಪ್ಟ್ ಮಾಡಬೇಕು. ಸೊ ನಿಮಗೆ ಇಲ್ಲಿ ಕಾಣಿಸ್ಬೋದು 7 + 3 10 ಮಾರ್ಕ್ ಆಗುತ್ತೆ. ಸೊ MCQs ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 2 ಮಾರ್ಕ್ಸಲ್ಲಿ 6 ಮಾರ್ಕ್ಸ್ ಮತ್ತು 3 ಮಾರ್ಕ್ಸಲ್ಲಿ 9 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸಲ್ಲಿ ಟೋಟಲ್ 10 ಮಾರ್ಕ್ಸ್. ಸೊ ಈ ಎಕ್ಸಾಮ್ ಇರೋದು 35 ಮಾರ್ಕ್ಗೆ. ಕ್ವಾರ್ಟರ್ಲಿ ಎಕ್ಸಾಮ್ ಫಾರ್ ಕಂಪ್ಯೂಟರ್ ಸೈನ್ಸ್ ಇರೋದು 35 ಮಾರ್ಕ್ಸ್ಗೆ, ಆಯಿತಾ. ಸೊ ಪ್ಲೀಸ್ ಟೆಲ್ ಅಬೌಟ್ 4th ಲೆಸನ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಎಸ್ ಖಂಡಿತವಾಗ್ಲೂ ತಿಳಿಸ್ತೀನಿ. ಸೊ ಸ್ಟೇ ಟ್ಯೂನ್ ಟಿಲ್ ದಿ ಎಂಡ್. ಈ ಎಲ್ಲ ಚಾಪ್ಟರ್ದು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕಾದರೆ ಏನು ಮಾಡಬೇಕು, ನೀವು PDF ಅಂತ ಕಮೆಂಟ್ ಮಾಡಬೇಕು ಈ ಲೈವ್ ಮುಗಿದ ತಕ್ಷಣ. ಸೊ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಕಮೆಂಟ್ ಮಾಡಿ. ಸೊ ಈ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಸೊ ಸಿಲೆಬಸ್ ಪ್ಯಾಟರ್ನ್ ಗೊತ್ತಾಯಿತು ಅನ್ಕೊತೀನಿ. ಈಗ ಸಿಲೆಬಸ್ ನೋಡ್ತಾ ಹೋಗೋಣ. ಎಷ್ಟು ಚಾಪ್ಟರ್ಸ್ ಇದೆ ಸರ್ ಅಂತ ಕೇಳಿದ್ರೆ, ಫಸ್ಟ್ ಚಾಪ್ಟರ್ ನಿಮಗೆ ಪೂರ್ತಿಯಾಗಿ ಇರುತ್ತೆ, ದಟ್ ಈಸ್ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ ಒಂದು ದೊಡ್ಡ ಚಾಪ್ಟರ್. ಸೊ ಅಲ್ಲಿ ತುಂಬ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಈ ಚಾಪ್ಟರ್ 1ಇಂದ ಬರುತ್ತೆ. ಆಮೇಲೆ ಚಾಪ್ಟರ್ 4 ಇದೆ ನಿಮಗೆ, ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್. ಅಗೇನ್ ಪೂರ್ತಿ ಚಾಪ್ಟರ್ ಇರುತ್ತೆ, ಅಲ್ಗೋರಿಥಮು, ಫ್ಲೋ ಚಾರ್ಟು ಮತ್ತು ಸ್ಟೆಪ್ಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್, ಇದೆಲ್ಲ ಕಾನ್ಸೆಪ್ಟ್ಸು ಇರುತ್ತೆ. ಮತ್ತು 5ನೇ ಚಾಪ್ಟರ್ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥನ್. ಗೆಟಿಂಗ್ ಸ್ಟಾರ್ಟ್ ವಿತ್ ಪೈಥನಲ್ಲಿ ಏನಿರುತ್ತೆ ಸರ್ ಅಂದರೆ, ಸೊ ಪೂರ್ತಿ ಚಾಪ್ಟರ್ ಇರೋದಿಲ್ಲ. ಸೊ ಓನ್ಲಿ ಟಿಲ್ ಐಡೆಂಟಿಫೈಯರ್ಸ್. ಸೊ ಐಡೆಂಟಿಫೈಯರ್ಸ್ ಇರೋ ತನಕ, ಐಡೆಂಟಿಫೈಯರ್ಸ್ ಕಾನ್ಸೆಪ್ಟ್ ಎಂಡಲ್ಲಿ ಇರುತ್ತೆ ಅಷ್ಟೇ. ಅಂದರೆ ನಿಮಗೆ ಬಿಗಿನಿಂಗಲ್ಲಿ ಐಡೆಂಟಿಫೈಯರ್ಸ್ ಬರೋದಿಲ್ಲ, ಒಂದು 2-3 ಟಾಪಿಕ್ಸ್ ಆದಮೇಲೆ ಐಡೆಂಟಿಫೈಯರ್ಸ್ ಬರುತ್ತೆ. ಅಲ್ಲಿ ತನಕ ನಿಮಗೆ ಸಿಲೆಬಸ್ ಇದೆ ಫಾರ್ ದ ಕ್ವಾರ್ಟರ್ಲಿ ಎಕ್ಸಾಮ್, ಆಯಿತಾ. ಸೊ ಎಸ್, ನಳಿನಿ ಅವರೇ ಆಫ್ಟರ್ ದಿಸ್ ಲೈವ್ ಕಮೆಂಟ್ ಮಾಡಿ, ಆಫ್ಟರ್ ದಿಸ್ ಲೈವ್ PDF ಅಂತ ಕಮೆಂಟ್ ಮಾಡಿ. ಸೊ ಈ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ನಿಮಗೆ ಕಳಿಸ್ಕೊಡ್ತೀನಿ, ಓಕೆನಾ. ಸೊ ನಿಮಗೆ ಇರೋದು ಲೈಕ್ ಕ್ಯಾಲ್ಕುಲೇಟ್ ಮಾಡಿದ್ರೆ 2.5 ಚಾಪ್ಟರ್ಸೇ ಇರೋದು, ಬಿಕಾಸ್ ಪೈಥಾನ್ ಚಾಪ್ಟರ್ ಪೂರ್ತಿಯಾಗಿ ಇಲ್ಲ. ಪೈಥಾನ್ ಚಾಪ್ಟರ್ಲಿ ಬರೀ ಐಡೆಂಟಿಫೈರ್ಸ್ವರೆಗೂ ಮಾತ್ರ ಇರೋದು. ಓಕೆ, ಸೊ ಗೈಸ್ ಯಾರ್ಯಾರು ಹೊಸಬ್ರಾಗಿದ್ದೀರಾ, ಸೊ ಈ ಸ್ಟ್ರೀಮ್ನ ಲೈಕ್ ಮಾಡೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಮ್ಯಾರಥಾನ್ ಲೈವ್ ಸೆಷನ್ಸು, ಇದೇ ರೀತಿ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಗೆ ಯೂಸ್ಫುಲ್ ಆಗೋಂಥ ಲೈವ್ಸ್ ನಾವು ಮುಂದೆ ಮಾಡ್ತೀವಿ. ಓಕೆ, ಸೊ ಲೋಕಿ ಅವರು ಹಾಯ್ ಅಂತಿದ್ದಾರೆ. ಹಲೋ ಲೋಕೇಶ್, ಹಾಯ್, ಗುಡ್ ಈವ್ನಿಂಗ್.
ಸೊ ಕ್ವಿಕ್ ಆಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಸಿಲೆಬಸ್ ಗೊತ್ತಾಗಿದೆ ಅನ್ಕೊಂತೀನಿ. ಫಸ್ಟ್ ಚಾಪ್ಟರ್ ಇರುತ್ತೆ, 4ನೇ ಚಾಪ್ಟರ್ ಮತ್ತು 5ನೇ ಚಾಪ್ಟರ್ ಇರುತ್ತೆ. ಸೊ ಫಸ್ಟ್ ಚಾಪ್ಟರಲ್ಲಿ ಕಂಪ್ಯೂಟರ್ ಸಿಸ್ಟಮಲ್ಲಿ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶನ್ಸ್ ನೋಡ್ಬೋಣ ಏನೇನು ಬರ್ಬೋದು ಅಂತ. ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶನ್ಸ್ ಫ್ರಮ್ ದಿಸ್ ಕಂಪ್ಯೂಟರ್ ಸಿಸ್ಟಮ್ ಚಾಪ್ಟರ್ 1 ಇಂದ ಇಂಪಾರ್ಟೆಂಟ್ 2 ಮಾರ್ಕರ್ಸ್ ನೋಡ್ತಾ ಬರೋಣ. ಎಸ್, ಈಗ ಕ್ವಿಕ್ ಆಗಿ ಏನೇನು ಕ್ವೆಶನ್ಸ್ ಬರ್ಬೋದು, ಪ್ರಾಬಬಲ್ ಕ್ವೆಶನ್ಸ್ ಫ್ರಮ್ ಕಂಪ್ಯೂಟರ್ ಸಿಸ್ಟಮ್. ಸಿ, ಈ ಇಂಪಾರ್ಟೆಂಟ್ 2 ಮಾರ್ಕರ್ಸ್ ನೀವು ನೋಟ್ ಡೌನ್ ಮಾಡ್ಕೊತೀರಾ, ಅಥವಾ ನಿಮ್ಗೆ ಈ PDF ಬೇಕಂದರೆ PDF ಅಂತ ಕಮೆಂಟ್ ಮಾಡಿ ಆಫ್ಟರ್ ದ ಲೈವ್. ಸೊ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಕಮೆಂಟ್ ಮಾಡಿ, ಎಲ್ಲ ಕ್ವೆಶನ್ಸ್ ನಾನು ಕಳಿಸ್ತೀನಿ. ಸೊ ಫಸ್ಟ್ ಕ್ವೆಶನ್ 2 ಮಾರ್ಕರ್ಸಲ್ಲಿ ಏನು ಕೇಳ್ಬೋದು ಅಂದರೆ, ವಾಟ್ ಇಸ್ ಪ್ರೈಮರಿ ಮೆಮರಿ, ಗಿವ್ ಎಕ್ಸಾಂಪಲ್. ಸೊ ನಮಗೆ ಗೊತ್ತು 2 ಟೈಪ್ ಆಫ್ ಮೆಮರಿ ಇದೆ ನಮ್ಮ ಕಂಪ್ಯೂಟರ್ ಸಿಸ್ಟಮಲ್ಲಿ. ಒನ್ ಇಸ್ ಪ್ರೈಮರಿ, ಒನ್ ಇಸ್ ಸೆಕೆಂಡ್ರಿ. ಸೊ ಪ್ರೈಮರಿ ಮೆಮರಿ ಅಂದರೆ ಏನು, ಇಟ್ ಇಸ್ ಕಾಲ್ಡ್ ಮೇನ್ ಮೆಮರಿ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಇದಕ್ಕೆ ಎಕ್ಸಾಂಪಲ್ ಕೇಳಿದ್ದಾರೆ, ವಿಚ್ ಇಸ್ ನೀವು RAM ಅಥವಾ ROM ಅಂತ ಹೇಳ್ಬೋದು. ಎನಿ ಆಫ್ ದ ಎಕ್ಸಾಂಪಲ್ ನೀವು ಕೊಡ್ಬೋದು ಆಫ್ ಪ್ರೈಮರಿ ಮೆಮರಿ. ಓಕೆ, ಸೊ ವೆರಿ ಸಿಂಪಲ್. ಐ ಹೋಪ್ ಡೈರೆಕ್ಟ್ ಕ್ವೆಶನ್ ಇದು. ಸಿಂಪಲ್ ಕ್ವೆಶನ್ ಇಸ್ ದೇರ್, ಸಿಂಪಲ್ ಕ್ವೆಶನ್ ನೀವು ಆನ್ಸರ್ ಮಾಡ್ಬೋದು. ಎಮರ್ಜಿಂಗ್ ಟ್ರೆಂಡ್ಸ್ ಎನ್ಕೋಡಿಂಗ್ ಸ್ಕೀಮ್ ಅಂತಿದ್ದಾರೆ. ಸೊ PU ಬೋರ್ಡ್ ಸ್ಪೆಸಿಫೈ ಮಾಡಿಲ್ಲ ಅವರೇ, ನಳಿನಿ ಅವರೇ. ಸೊ ಎನ್ಕೋಡಿಂಗ್ ಸ್ಕೀಮ್ಸ್ ಇರೋದಿಲ್ಲ ಅಕಾರ್ಡಿಂಗ್ ಟು ದ PU ಬೋರ್ಡ್. ಚಾಪ್ಟರ್ 1, ಚಾಪ್ಟರ್ 4, ಚಾಪ್ಟರ್ 5, ದಟ್ ಈಸ್ ಕಂಪ್ಯೂಟರ್ ಸಿಸ್ಟಮ್ ಮೊದಲನೇ ಚಾಪ್ಟರ್. 2ನೇ ಚಾಪ್ಟರ್ ನಿಮ್ಗೆ ಇರೋದು ಪ್ರಾಬ್ಲಮ್ ಸಾಲ್ವಿಂಗ್. 3ನೇ ಚಾಪ್ಟರ್ ಪೈಥಾನ್ ಇದೆ, ಆಯ್ತಾ. ಸೊ PDF ಅಂತ ಯಾರು ಕಮೆಂಟ್ ಮಾಡ್ತಾ ಇರಾ, ಇಲ್ಲಿ ಕಮೆಂಟ್ ಮಾಡಬೇಡಿ. ಸೊ ಆಫ್ಟರ್ ದ ಲೈವ್ PDF ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ಐ ವಿಲ್ ಸೆಂಡ್ ಯು ದ ಇಂಪಾರ್ಟೆಂಟ್ ಕ್ವೆಶನ್ಸ್ PDF, ಆಯ್ತಾ. ಸೊ 2ನೇ ಕ್ವೆಶನ್ ಏನು ಕೇಳಿದ್ದಾರೆ, ವಾಟ್ ಈಸ್ ಇನ್ಪುಟ್ ಡಿವೈಸ್, ಗಿವ್ ಎಕ್ಸಾಂಪಲ್. ಸೊ ಇನ್ಪುಟ್ ಡಿವೈಸ್ ಅಂದರೆ ಏನು ಸರ್? ಇನ್ಪುಟ್ ಡಿವೈಸ್ ಅಂದರೆ ಯು ವಿಲ್ ಗಿವ್ ದ ಇನ್ಪುಟ್ ಅಥವಾ ಡೇಟಾನ ಯು ವಿಲ್ ಸೆಂಡ್ ಇಟ್ ಥ್ರೂ ದ ಇನ್ಪುಟ್ ಡಿವೈಸ್ ಅಲ್ವಾ. ಕೀಬೋರ್ಡು, ಮೌಸು ಅಥವಾ ಜಾಯ್ಸ್ಟಿಕ್ಕು ಇದೆಲ್ಲ ನೀವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಯು ಕ್ಯಾನ್ ಗಿವ್ ಕೀಬೋರ್ಡ್, ಜಾಯ್ಸ್ಟಿಕ್, ಇದೆಲ್ಲ ಎಕ್ಸಾಂಪಲ್ಸ್ ಆಗಿ ಕೊಡ್ಬೋದು. ಸೊ ಇನ್ಪುಟ್ ಡಿವೈಸ್ ಅಲೌಸ್ ದ ಯೂಸರ್ ಟು ಗಿವ್ ಡೇಟಾ ಅಥವಾ ಟು ಎಂಟರ್ ದ ಡೇಟಾ ಆನ್ ಟು ದ ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳ್ಬೋದು ಅಲ್ವಾ. ಸೊ ವೆರಿ ಸಿಂಪಲ್ ಕ್ವೆಶನ್ಸ್ ಇದೆಲ್ಲ. 2 ಮಾರ್ಕರ್. ರೈಟ್ ಅ ಶಾರ್ಟ್ ನೋಟ್ ಆನ್ ಪ್ಯಾಸ್ಕಲೀನ್. ಸೊ ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಸಿಸ್ಟಮಲ್ಲಿ ಪ್ಯಾಸ್ಕಲೀನ್ ಬಗ್ಗೆ ಶಾರ್ಟ್ ನೋಟ್ ಕೇಳಿದ್ದಾರೆ. ಸೊ ಪ್ಯಾಸ್ಕಲೀನ್ ಅನ್ನೋದು ಫ್ರೆಂಚ್ ಮ್ಯಾಥಮೆಟಿಷಿಯನ್ ಬ್ಲೇಸ್ ಪ್ಯಾಸ್ಕಲ್ ಇನ್ವೆಂಟ್ ಮಾಡಿದಂಥ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಇದರಿಂದ ನಾವು ಅರ್ಥಮೆಟಿಕ್ ಆಪರೇಷನ್ಸ್ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್ ಎಲ್ಲ ಮಾಡ್ಬೋದಾಗಿತ್ತು. ಇದು ಫಸ್ಟ್ ಕಂಪ್ಯೂಟಿಂಗ್ ಟೂಲ್ ಅಥವಾ ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಅಂತ ಕೂಡ ಹೇಳ್ತೀವಿ ಈ ಪ್ಯಾಸ್ಕಲಿನ. ಓಕೆ, ಸೊ 4ನೇ ಕ್ವೆಶನ್ ಇಲ್ಲಿ ಇಂಪಾರ್ಟೆಂಟ್ 2 ಮಾರ್ಕರ್. ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಮೈಕ್ರೋ ಪ್ರೊಸೆಸರ್. ಸೊ ಮೈಕ್ರೋ ಕಂಟ್ರೋಲರ್ ಅಂದರೆ ಏನು, ಮೈಕ್ರೋ ಪ್ರೊಸೆಸರ್ಸ್ ಅಂದರೆ ಏನು? ಬೇಸಿಕ್ಲಿ ಮೈಕ್ರೋ ಪ್ರೊಸೆಸರ್ ಅಂದರೆ CPU ಒಂದು ಸಿಲಿಕಾನ್ ಚಿಪ್ ಮೇಲೆ ಇಂಟಿಗ್ರೇಟ್ ಆಗಿರುತ್ತೆ. ವೇರ್ ಆಸ್ ಮೈಕ್ರೋ ಕಂಟ್ರೋಲರಲ್ಲಿ CPU ಜೊತೆಗೆ RAM, ROM ಮತ್ತು ಅದರ್ ಪೆರಿಫರಲ್ಸ್ ಕೂಡ ಸಿಲಿಕಾನ್ ಚಿಪ್ ಮೇಲೆ ಇಂಟಿಗ್ರೇಟ್ ಆಗಿರುತ್ತೆ. ಇನ್ನು ಡಿಫ್ರೆನ್ಸಸ್ ನಿಮಗೆ ಬೇಕಾದರೆ, ಮೈಕ್ರೋ ಪ್ರೊಸೆಸರ್ಸ್ ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡುತ್ತೆ, ವೇರ್ ಆಸ್ ಮೈಕ್ರೋ ಕಂಟ್ರೋಲರ್ಸ್ ಸಣ್ಣ ಡಿವೈಸ್, ಇಟ್ ವಿಲ್ ಕನ್ಸ್ಯೂಮ್ ವೆರಿ ಲೆಸ್ ಪವರ್ ಅಂತ ಹೇಳ್ಬೋದು, ಆಯಿತಾ. ಸೊ ವೆರಿ ಸಿಂಪಲ್ ಕ್ವೆಶನ್. ಸೊ ನೆಕ್ಸ್ಟು ಡಿಫೈನ್ ಫ್ರೀವೇರ್ ಆ್ಯಂಡ್ ಪ್ರೊಪ್ರೈಟರಿ ಸಾಫ್ಟ್ವೇರ್. ಸೊ ಅಗೇನ್ ಇದು ಸಾಫ್ಟ್ವೇರ್ಸಲ್ಲೇ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಆದಮೇಲೆ ಈ 3 ಡೆಫಿನೇಷನ್ ಬರುತ್ತೆ. ದಟ್ ಈಸ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಮತ್ತು ಫ್ರೀವೇರ್ ಆ್ಯಂಡ್ ಪ್ರೊಪ್ರೈಟರಿ ಸಾಫ್ಟ್ವೇರ್. ಫ್ರೀವೇರ್ ಅಂದರೆ ಏನು, ಬೇಸಿಕ್ಲಿ ಸಾಫ್ಟ್ವೇರ್ ಇಸ್ ಫ್ರೀ ಟು ಡೌನ್ಲೋಡ್, ಬಟ್ ನಿಮಗೆ ಕೋಡ್ ಸಿಗೋದಿಲ್ಲ. ಸೊ ಡೌನ್ಲೋಡ್ ಮಾಡೋದಕ್ಕೆ ಸಾಫ್ಟ್ವೇರ್ ಫ್ರೀ, ಬಟ್ ಕೋಡ್ ಇಸ್ ನಾಟ್ ಅವೈಲಬಲ್. ಪ್ರೊಪ್ರೈಟರಿ ಸಾಫ್ಟ್ವೇರ್ ಅಂದರೆ ಸೊ ಕೋಡ್ನ ಯು ಹ್ಯಾವ್ ಟು ಪರ್ಚೇಸ್, ಅಥವಾ ನೀವು ಸಾಫ್ಟ್ವೇರ್ನ ಯು ಹ್ಯಾವ್ ಟು ಪರ್ಚೇಸ್. ಸೊ ಕೆಲವೊಂದು ಸಾಫ್ಟ್ವೇರ್ಸ್ನ ನಾವು ಪರ್ಚೇಸ್ ಮಾಡಿ ನಾವು ಲೈಸೆನ್ಸಿಂಗ್ ತೊಗೊಬೇಕಾಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಬಂದು ಪ್ರೊಪ್ರೈಟರಿ ಸಾಫ್ಟ್ವೇರ್. ಓಕೆನಾ. ಸೊ ಎಸ್, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಇಂಪಾರ್ಟೆಂಟ್ 2 ಮಾರ್ಕರಲ್ಲಿ ಡಿಫೈನ್ ಡೇಟಾ ಆ್ಯಂಡ್ ಅಡ್ರೆಸ್ ಬಸ್. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಸ್ಸಸ್ ಇದೆ. ಡೇಟಾ ಬಸ್ ಏನು ಮಾಡುತ್ತೆ, ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಕಾಂಪೋನೆಂಟ್ ಇನ್ನೊಂದು ಕಾಂಪೋನೆಂಟ್ಗೆ. ಮತ್ತು ಅಡ್ರೆಸ್ ಬಸ್ ಮೆಮರಿ ಅಡ್ರೆಸ್ನ ಟ್ರಾನ್ಸ್ಫರ್ ಮಾಡುತ್ತೆ ಫ್ರಮ್ ದ CPU ಟು ಪ್ರೈಮರಿ ಮೆಮರಿ. ವೆರಿ ಸಿಂಪಲ್ ಡೆಫಿನೇಷನ್ 1 ಮಾರ್ಕ್ದು. ಮತ್ತು ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಡೆಫಿನೇಷನ್ ಕೇಳ್ತಿದ್ದಾರೆ. ಸೊ ಡೇಟಾ ಅಂದರೆ ರಾ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಮೀನಿಂಗ್ ಇರೋದಿಲ್ಲ. ಇನ್ಫಾರ್ಮೇಷನ್ ಅಂದರೆ ಇಟ್ ಈಸ್ ಪ್ರೊಸೆಸ್ಡ್ ಡೇಟಾ. ಡೇಟಾ ಪ್ರೋಸೆಸ್ ಆದಮೇಲೆ ವಿ ವಿಲ್ ಗೆಟ್ ಇನ್ಫಾರ್ಮೇಷನ್. ಸೊ ಇದನ್ನು ಪ್ರೊಸೆಸ್ಡ್ ಡೇಟಾ ಅಂತ ಕೂಡ ಕರಿತೀವಿ. ಓಕೆ, ಸೊ ಡೇಟಾ ಅಂದರೆ ಏನು, ಇನ್ಫಾರ್ಮೇಷನ್ ಅಂದರೆ ಏನು, ಇಟ್ ಈಸ್ ವೆರಿ ಸಿಂಪಲ್ ಅಲ್ವಾ. ಸೊ ಗೈಸ್, ಈ ಕ್ವೆಶನ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಇನ್ ಕೇಸ್ ನೋಟ್ ಡೌನ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಹೇಳಿ. ಸೊ ನಾನು ಇದೆಲ್ಲ ಕ್ವೆಶನ್ಸ್ನ ಕಳಿಸ್ಕೊಡ್ತೀನಿ. ಸೊ 8ನೇ ಇಂಪಾರ್ಟೆಂಟ್ 2 ಮಾರ್ಕರ್ ಡಿಫೈನ್ ಡೇಟಾ ಕ್ಯಾಪ್ಚರಿಂಗ್ ಆ್ಯಂಡ್ ಡೇಟಾ ಸ್ಟೋರೇಜ್. ಡೇಟಾ ಕ್ಯಾಪ್ಚರಿಂಗ್ ಅಂದರೆ ಆ ಟರ್ಮಲ್ಲೇ ಇದೆ, ನಿಮಗೆ ಅರ್ಥ ಆಗಬೇಕು. ಕ್ಯಾಪ್ಚರಿಂಗ್ ಅಂದರೆ ಏನು, ಸೊ ಗ್ಯಾದರಿಂಗ್ ಡೇಟಾ ಫ್ರಮ್ ಡಿಜಿಟಲ್ ಸೋರ್ಸಸ್. ಅಂದರೆ ನ್ಯೂಸ್ ಪೇಪರ್ಸ್ ಇರ್ಬೋದು, ವೆಬ್ಸೈಟ್ಸ್ ಇರ್ಬೋದು, ಡೇಟಾನ ನೀವು ತೊಗೊತಿರಲ್ಲ, ಇಟ್ ಇಸ್ ಕಾಲ್ಡ್ ಡೇಟಾ ಕ್ಯಾಪ್ಚರಿಂಗ್. ಗ್ಯಾದರಿಂಗ್ ಡೇಟಾ ಫ್ರಮ್ ಡಿಜಿಟಲ್ ಸೋರ್ಸಸ್ ಅಂತ ನೀವು ಹೇಳ್ಬೋದು. ಡೇಟಾ ಸ್ಟೋರೇಜ್ ಅಂದ್ರೇನು, ಸೊ ಸ್ಟೋರಿಂಗ್ ದ ಡೇಟಾ ಅಥವಾ
ಯು ಕ್ಯಾನ್ ಸೇ ಪುಟಿಂಗ್ ದ ಡೇಟಾ ಇನ್ ದ ಸೆಕೆಂಡ್ರಿ ಮೆಮರಿ ಅಥವಾ ಸೆಕೆಂಡ್ರಿ ಮೆಮರಿಲಿ ಡೇಟಾ ಸ್ಟೋರ್ ಮಾಡೋದು ಫಾರ್ ಪ್ರಾಸೆಸಿಂಗ್ ಲೇಟರ್ ಆನ್, ಅದನ್ನು ಡೇಟಾ ಸ್ಟೋರೇಜ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಏನಿದೆ, ಡಿಫೈನ್ ಆಪರೇಟಿಂಗ್ ಸಿಸ್ಟಮ್, ಮೆನ್ಷನ್ ಎನಿ ಟು ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು? ಬೇಸಿಕ್ಲಿ ಯೂಸರು ಮತ್ತು ಕಂಪ್ಯೂಟರ್ ಮಧ್ಯೆ ಒಂದು ಇಂಟರ್ಫೇಸಿಂಗ್ ಪ್ರೊವೈಡ್ ಮಾಡೋದು ಈ ಆಪರೇಟಿಂಗ್ ಸಿಸ್ಟಮ್. ಇದನ್ನ ರಿಸೋರ್ಸ್ ಮ್ಯಾನೇಜರ್ ಅಂತ ಕೂಡ ಕರಿತೀವಿ. ಸೊ ರಿಸೋರ್ಸ್ ಮ್ಯಾನೇಜರ್ ಅಂದ್ರೆ ಏನು ಸರ್ ಅಂದರೆ, ಸೊ ರಿಸೋರ್ಸಸ್ ಎಲ್ಲ ನಮ್ಮ ಸಿಸ್ಟಮಲ್ಲಿ ಇರೋ ರಿಸೋರ್ಸಸ್ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ಗೆ ಸೆಕ್ಯೂರಿಟಿ ಕೂಡ ಪ್ರೊವೈಡ್ ಮಾಡುತ್ತೆ. ಎನಿ ಟು ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳ್ತಿದ್ದಾರೆ. ಸೊ ನೀವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಏನಾದರೂ ಎಕ್ಸಾಂಪಲ್ಸ್ ಕೊಡ್ಬೋದು. ಯು ಕ್ಯಾನ್ ಸೇ ವಿಂಡೋಸ್, ಆಂಡ್ರಾಯ್ಡ್, ಇದೆಲ್ಲ ನೀವು ಎಕ್ಸಾಂಪಲ್ಸ್ ಆಗಿ ಕೊಡ್ಬೋದು ಫಾರ್ ದಿ ಆಪರೇಟಿಂಗ್ ಸಿಸ್ಟಮ್. ಓಕೆನಾ? ಓಕೆ, ವೆರಿ ಸಿಂಪಲ್. ಮೊದಲನೇ ಚಾಪ್ಟರ್ನ 2 ಮಾರ್ಕ್ ಕ್ವೆಶನ್ಸ್ ಎಲ್ಲ ಡೈರೆಕ್ಟ್ ಆಗಿದೆ, ಏನು ಕಷ್ಟ ಇಲ್ಲ. ಸೊ ಪ್ರಾಬಬಲ್ 3 ಮಾರ್ಕ್ ಕ್ವೆಶನ್ಸ್ ಇವಾಗ ಏನು ಅಂತ ನೋಡ್ಬೋಣ. ಇಂಪಾರ್ಟೆಂಟ್ 3 ಮಾರ್ಕ್ ಕ್ವೆಶನ್ಸ್ ಫ್ರಮ್ ದ ಸೇಮ್ ಚಾಪ್ಟರ್. ಸೊ ಸೇಮ್ ಚಾಪ್ಟರಲ್ಲಿ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವೆಶನ್ಸ್ ಏನು ಕೇಳ್ಬೋದು? ರೈಟ್ ಎನಿ 3 ಡಿಫ್ರೆನ್ಸಸ್ ಬಿಟ್ವೀನ್ ರ್ಯಾಮ್ ಆ್ಯಂಡ್ ರಾಮ್. ರ್ಯಾಂಡಮ್ ಆಕ್ಸೆಸ್ ಮೆಮರಿ ಮತ್ತು ರೀಡ್ ಓನ್ಲಿ ಮೆಮರಿ 3 ಡಿಫ್ರೆನ್ಸಸ್ ಕೇಳ್ತಿದ್ದಾರೆ. ಸೊ ಸಿಂಪಲ್, ನೀವು ರ್ಯಾಮ್ ಫಾಸ್ಟರ್ ಇನ್ ಎಕ್ಸಿಕ್ಯೂಷನ್ ಅಂತ ಹೇಳ್ಬೋದು, ರಾಮ್ ಇಸ್ ಸ್ಲೋವರ್, ರ್ಯಾಮ್ ಕಾಸ್ಟ್ಲಿಯರ್ ಅಂತ ಹೇಳ್ಬೋದು, ರಾಮ್ ಇಸ್ ಲೆಸ್ ಕಾಸ್ಟ್ಲಿ ಅಂತ ಹೇಳ್ಬೋದು. ರ್ಯಾಮ್ ಅಲ್ಲಿ ಡೇಟಾನ ರೀಡ್ ಆ್ಯಂಡ್ ರೈಟ್ ಮಾಡ್ಬೋದು, ವೆರಾಸ್ ರಾಮ್ ಅಲ್ಲಿ ಡೇಟಾ ಬರೀ ರೀಡ್ ಮಾಡ್ಬೋದು, ರೈಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಸೊ 3 ಡಿಫ್ರೆನ್ಸಸ್ ಆರಾಮಾಗಿ ಬರ್ಬೋದು. ಅದೇ ರೀತಿ ಗಿವ್ ಎನಿ 3 ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮೆಮರಿ ಅಂತ ಕೇಳಿದ್ದಾರೆ. ಸೊ ಪ್ರೈಮರಿ ಮೆಮರಿ ಇಸ್ ಟೆಂಪ್ರರಿ, ಸೆಕೆಂಡ್ರಿ ಮೆಮರಿ ಪರ್ಮನೆಂಟ್ ಅಂತ ಹೇಳ್ಬೋದು. ಪ್ರೈಮರಿ ಮೆಮರಿಯಲ್ಲಿ ರ್ಯಾಮ್ ಆ್ಯಂಡ್ ರಾಮ್ ಬರುತ್ತೆ, ಅಂದರೆ ಡಿವಿಷನ್ಸ್ ಆಗುತ್ತೆ. ವೆರಾಸ್ ಸೆಕೆಂಡ್ರಿ ಮೆಮರಿಲಿ ನಮಗೆ ಮಾಮೂಲಿಯಾಗಿ ಹಾರ್ಡ್ ಡಿಸ್ಕ್ ಬರುತ್ತೆ, ಪೆನ್ ಡ್ರೈವ್ಸ್ ಬರುತ್ತೆ. All of this you can give as example. Hard disk, pen drive, ಇದೆಲ್ಲ you can write it as examples of secondary memory ಅಲ್ವಾ? ಸೊ ಪ್ರೈಮರಿ ಮೆಮರಿ ಫಾಸ್ಟರು, ಸೆಕೆಂಡ್ರಿ ಮೆಮರಿ ಸ್ಲೋವರು, ಪ್ರೈಮರಿ ಮೆಮರಿ ಮೋರ್ ಕಾಸ್ಟ್ಲಿಯರ್, ಸೆಕೆಂಡ್ರಿ ಮೆಮರಿ ಇಸ್ ಚೀಪರ್ ಅಂತ ಯು ಕ್ಯಾನ್ ಗಿವ್ ಡಿಫ್ರೆನ್ಸಸ್. ಓಕೆನಾ? ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗ್ತಿದೆ, ಏನು ಡೌಟ್ಸ್ ಇಲ್ಲ. ಸಿಂಪಲ್ ಆದಂಥ ಕ್ವೆಶನ್. ರೈಟ್ ಅ ಶಾರ್ಟ್ ನೋಟ್ ಆನ್ ಕ್ಯಾಚ್ ಮೆಮರಿ. ಸೊ ಕ್ಯಾಚ್ ಮೆಮರಿ ಅಂದರೆ ಏನು, ಕ್ಯಾಚ್ ಮೆಮರಿ ಏನಕ್ಕೆ ಯೂಸ್ ಮಾಡಬೇಕು, ಸೊ ಇದನ್ನು ನೀವು ಬರೀಬೇಕಾಗತ್ತೆ. ಜನರಲಿ ನಾವೇನು ಹೇಳ್ತೀವಿ, ರ್ಯಾಮ್ ಇಸ್ ಫಾಸ್ಟರ್ ಬಟ್ ನಾಟ್ ಆಸ್ ಫಾಸ್ಟ್ ಎಸ್ ಸಿ ಪಿ ಯು. ರ್ಯಾಮ್ ಜನರಲಿ ಫಾಸ್ಟ್ ಆಗಿರುತ್ತೆ, ಸೆಕೆಂಡ್ರಿ ಮೆಮರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರ್ಯಾಮ್ ಫಾಸ್ಟ್ ಇರುತ್ತೆ, ಬಟ್ ಸಿ ಪಿ ಯುಗಿಂತ ಫಾಸ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ನಮಗೆ ಒಂದು ಇಂಟರ್ಮೀಡಿಯೇಟ್ ಮೆಮರಿ ಬೇಕು ಬಿಟ್ವೀನ್ ಸಿ ಪಿ ಯು ಆ್ಯಂಡ್ ಪ್ರೈಮರಿ ಮೆಮರಿ, ಅದನ್ನು ನಾವು ಕ್ಯಾಚ್ ಮೆಮರಿ ಅಂತ ಕರಿತೀವಿ. ಸೊ ಈ ಕ್ಯಾಚ್ ಮೆಮರಿಯಲ್ಲಿ ಯಾವ ಡೇಟಾ ಇರುತ್ತಪ್ಪ ಅಂದರೆ, ಪ್ರೈಮರಿ ಮೆಮರಿಲಿ ಯಾವ ಡೇಟಾ ಇರುತ್ತೋ ಅಷ್ಟು ಡೇಟಾ ಕ್ಯಾಚ್ ಮೆಮರಿಯಲ್ಲಿ ಇರುತ್ತೆ. ಸೊ ದ್ಯಾಟ್ ಸಿ ಪಿ ಯು ಪ್ರಾಸೆಸಿಂಗ್ ಮಾಡುವಾಗ ಅದು ಕ್ಯಾಚ್ ಮೆಮರಿಯನ್ನೇ ಫಸ್ಟು ಆಕ್ಸೆಸ್ ಮಾಡೋದು. ಕರೆಕ್ಟ್ ಅಲ್ವಾ? ಸೊ ವೆರಿ ಸಿಂಪಲ್. ಕ್ಯಾಚ್ ಮೆಮರಿ ಬಗ್ಗೆ ಅಟ್ಲೀಸ್ಟ್ 3 ಪಾಯಿಂಟ್ಸ್ ಬರೆದ್ರೆ ಯು ವಿಲ್ ಗೆಟ್ 3 ಮಾರ್ಕ್ಸ್. ಆಯಿತಾ? ನೆಕ್ಸ್ಟು ಡಿಫೈನ್ ಅಡ್ರೆಸ್, ಡೇಟಾ ಆ್ಯಂಡ್ ಕಂಟ್ರೋಲ್ ಬಸ್. 3 ಬಸ್ ಬಗ್ಗೆನೂ ಕೇಳಿದ್ದಾರೆ. ಇಲ್ಲಿ ಡೇಟಾ ಬಸ್ ಏನಕ್ಕಿದೆ, ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕೆ, ಒಂದು ಕಾಂಪೋನೆಂಟಿಂದ ಇನ್ನೊಂದು ಕಾಂಪೋನೆಂಟ್ಗೆ ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ವಿ ಹ್ಯಾವ್ ದ ಡೇಟಾ ಬಸ್. ಅಡ್ರೆಸ್ ಬಸ್ ಏನಕ್ಕಿರೋದು, ಮೆಮರಿ ಅಡ್ರೆಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಫ್ರಮ್ ದ ಸಿ ಪಿ ಯು ಟು ಪ್ರೈಮರಿ ಮೆಮರಿ. ಅದೇ ರೀತಿ ಕಂಟ್ರೋಲ್ ಬಸ್. ಸೊ ಕಂಟ್ರೋಲ್ ಬಸ್ ಏನಕ್ಕಿದೆ ಸರ್ ಅಂದರೆ, ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಥ್ರೂ ಔಟ್ ದ ಕಂಪ್ಯೂಟರ್ ಸಿಸ್ಟಮ್. ಸೊ ಇದು ಬೇಸಿಕ್ಲಿ ಸಿಗ್ನಲ್ಸ್ನ ಟ್ರಾನ್ಸ್ಫರ್ ಮಾಡುತ್ತೆ. ದ ಕಂಟ್ರೋಲ್ ಬಸ್ ಯಾವ ಸಿಗ್ನಲ್ಸ್ ಟ್ರಾನ್ಸ್ಫರ್ ಮಾಡುತ್ತೆ ಸರ್ ಅಂದರೆ, ಬೇಸಿಕ್ಲಿ ರೀಡ್ ಮಾಡಬೇಕಾ ಸಿ ಪಿ ಯು ಅಥವಾ ರೈಟ್ ಮಾಡಬೇಕಾ ಸಿ ಪಿ ಯು ಫ್ರಮ್ ದ ಪ್ರೈಮರಿ ಮೆಮರಿ, ಈ ಎಲ್ಲ ಇನ್ಫಾರ್ಮೇಷನ್ ನಮಗೆ ಕಂಟ್ರೋಲ್ ಬಸ್ಸಿಂದನೇ ಗೊತ್ತಾಗೋದು. ಓಕೆನಾ? ಸೊ ಗೈಸ್, ಐ ಹೋಪ್ ಈ ಕ್ವೆಶನ್ಸ್ ಎಲ್ಲ ತುಂಬ ಸಿಂಪಲ್ ಆಗ್ತಿದೆ ನಿಮಗೂ ಆ್ಯಂಡ್ ಏನು ಡೌಟ್ಸ್ ಇಲ್ಲ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಂಪೈಲರ್ಸ್ ಆ್ಯಂಡ್ ಇಂಟರ್ಪ್ರೆಟರ್ಸ್. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವೆಶನ್. ಕಂಪೈಲರು ಮತ್ತು ಇಂಟರ್ಪ್ರೆಟರು ಒಂದೇ ಅಂತ ಕೆಲವೊಬ್ರು ಅನ್ಕೊತಾರೆ, ಬಟ್ ಆ್ಯಕ್ಚುಲಿ ಇದು ಡಿಫ್ರೆಂಟ್. ಹೆಂಗೆ ಸರ್ ಡಿಫ್ರೆಂಟು ಅಂದರೆ, ಸೊ ಕಂಪೈಲರ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋದಕ್ಕೆ ಕಂಪೈಲರ್ಸ್ ಬಳಸ್ತೀವಿ. ಅದೇ ರೀತಿ ಇಂಟರ್ಪ್ರೆಟರ್ ಏನಕ್ಕೆ ಯೂಸ್ ಮಾಡ್ತೀವಿ, ಅದೇ ರೀಸನ್ಗೆ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ನಾವು ಬರೆಯೋ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೋಡ್, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ನಾವು ಬರೆಯೋದು ಕೋಡ್ ಇಂಗ್ಲೀಷಲ್ಲಿರುತ್ತೆ. ಇದನ್ನು ನಾವು ಮಿಷಿನ್ಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜ್ ಅಂದರೆ 0 and 1ಗೆ ಕನ್ವರ್ಟ್ ಮಾಡ್ತೀವಿ. ನಾವು ಬರೆಯೋ ಕೋಡ್ ಎಲ್ಲ ಇಂಗ್ಲೀಷಲ್ಲಿ ಇರುತ್ತೆ, ಅದನ್ನು ಮಿಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋದಕ್ಕೆ ಈ ಕಂಪೈಲರ್ಸ್ ಆ್ಯಂಡ್ ಇಂಟರ್ಪ್ರೆಟರ್ಸ್ ನಾವು ಬಳಸ್ತೀವಿ. ಬಟ್ ಕಂಪೈಲರ್ ಏನಕ್ಕೆ ಬಳಸ್ತೀವಿ, ಕನ್ವರ್ಷನ್ ಹೆಂಗೆ ಮಾಡುತ್ತೆ, ಒಂದೇ ಸಲ ಕನ್ವರ್ಟ್ ಮಾಡುತ್ತೆ. ಸೊ ಇನ್ ಕೇಸ್ 5 ಲೈನ್ಸ್ ಇದ್ದರೆ 5 ಲೈನ್ಸ್ನೂ ಕನ್ವರ್ಟ್ ಮಾಡುತ್ತೆ ಕಂಪೈಲರ್, ಬಟ್ ಇಂಟರ್ಪ್ರೆಟರ್ ಲೈನ್ ಬೈ ಲೈನ್ ಕನ್ವರ್ಟ್ ಮಾಡುತ್ತೆ. ಸೊ ಇಂಟರ್ಪ್ರೆಟರ್ ವಿಲ್ ಡೂ ಲೈನ್ ಬೈ ಲೈನ್ ಕನ್ವರ್ಷನ್. ಸೊ ಒಂದೇ ಸಲ ಕನ್ವರ್ಟ್ ಮಾಡೋದಿಲ್ಲ ಕಂಪೈಲರ್ ಥರ, ಇಂಟರ್ಪ್ರೆಟರ್ ಲೈನ್ ಬೈ ಲೈನ್ ಕನ್ವರ್ಷನ್ ಮಾಡುತ್ತೆ.
ಕರೆಕ್ಟಾ? ಸೊ ಇನ್ನೇನೇನು ಡಿಫ್ರೆನ್ಸ್ ಹೇಳ್ಬೋದು, ಕಂಪೈಲರ್ ವೆರಿ ಫಾಸ್ಟ್ ಅಂತ ಹೇಳ್ಬೋದು, ಬಿಕಾಸ್ ಒಂದೇ ಸಲ ಟ್ರಾನ್ಸ್ಲೇಟ್ ಮಾಡುತ್ತೆ ಇನ್ಸ್ಟ್ರಕ್ಷನ್ಸ್, ಸೊ ಇಟ್ ಇಸ್ ವೆರಿ ಫಾಸ್ಟ್ ಅಂತ ಹೇಳ್ಬೋದು. ಇಂಟರ್ಪ್ರೆಟರ್ ಸ್ವಲ್ಪ ಸ್ಲೋ, ಬಿಕಾಸ್ ಲೈನ್ ಬೈ ಲೈನ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಕರೆಕ್ಟಾ? ಸೊ ಅಗೇನ್ ಇನ್ನೂ ಡಿಫ್ರೆನ್ಸಸ್ ಹೇಳಬೇಕಾದ್ರೆ ಕಂಪೈಲರ್ ಜಾಸ್ತಿ ಮೆಮರಿ ಕನ್ಸ್ಯೂಮ್ ಮಾಡುತ್ತೆ, ವೆರಾಸ್ ಇಂಟರ್ಪ್ರೆಟರ್ ಲೈನ್ ಬೈ ಲೈನ್ ಕನ್ವರ್ಷನ್ ಮಾಡೋದ್ರಿಂದ ಮೆಮರಿ ಯೂಸೇಜ್ ಸ್ವಲ್ಪ ಕಡಿಮೆ ಮಾಡುತ್ತೆ. ಓಕೆ, ಸೊ 3 ಪಾಯಿಂಟ್ಸ್, 3 ಡಿಫ್ರೆನ್ಸಸ್, ತುಂಬ ಸಿಂಪಲ್ಲು. ಕಂಪೈಲರ್ ಆ್ಯಂಡ್ ಇಂಟರ್ಪ್ರೆಟರ್ ಡಿಫ್ರೆನ್ಸಸ್: ಕಂಪೈಲರ್ ವಿಲ್ ಟ್ರಾನ್ಸ್ಲೇಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಟ್ ಒನ್ ಗೋ, ಒಂದೇ ಸಲ ಕನ್ವರ್ಟ್ ಮಾಡುತ್ತೆ. ಬಟ್ ಇಂಟರ್ಪ್ರೆಟರ್ ವಿಲ್ ಟ್ರಾನ್ಸ್ಲೇಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಲೈನ್ ಬೈ ಲೈನ್ ಅಂತ ಒಂದು ಡಿಫ್ರೆನ್ಸ್ ಹೇಳ್ತೀರಾ. ಎರಡನೇ ಡಿಫ್ರೆನ್ಸು, ಕಂಪೈಲರ್ ಇಸ್ ಫಾಸ್ಟರ್, ಇಂಟರ್ಪ್ರೆಟರ್ ಇಸ್ ಸ್ಲೋವರ್ ಅಂತ ಹೇಳ್ತೀರಾ. ಮೂರನೇ ಡಿಫ್ರೆನ್ಸ್, ಕಂಪೈಲರ್ ಜಾಸ್ತಿ ಮೆಮರಿ ಕನ್ಸ್ಯೂಮ್ ಮಾಡುತ್ತೆ, ಇಟ್ ವಿಲ್ ಕನ್ಸ್ಯೂಮ್ ಮೋರ್ ಮೆಮರಿ, ವೇರ್ ಆಸ್ ಇಂಟರ್ಪ್ರೆಟರ್ ವಿಲ್ ಕನ್ಸ್ಯೂಮ್ ಲೆಸ್ ಮೆಮರಿ ಅಂತ ಹೇಳಬೇಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟಿಗೆ ಬರೋದಾದರೆ ಲಾಸ್ಟ್ 3 ಮಾರ್ಕರ್ ಕ್ವೆಶನ್: ಡಿಫೈನ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್, ಗಿವ್ ಎನಿ 2 ಎಕ್ಸಾಂಪಲ್ಸ್. ಸೊ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ನ ನಾವು ಶಾರ್ಟ್ ಫಾರ್ಮಲ್ಲಿ FOSS ಅಂತ ಕೂಡ ಹೇಳ್ತೀವಿ. ಸೊ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದರೆ ಏನು ಸರ್ ಅಂದರೆ, ಸಾಫ್ಟ್ವೇರ್ ಇಸ್ ಫ್ರೀಲಿ ಅವೈಲಬಲ್, ನಿಮಗೆ ಸಾಫ್ಟ್ವೇರ್ ಫ್ರೀಯಾಗಿ ಸಿಗುತ್ತೆ ಡೌನ್ಲೋಡ್ ಮಾಡೋದಕ್ಕೆ, ಆ್ಯಂಡ್ ಕೋಡ್ ಕೂಡ ವಿಸಿಬಲ್ ಇದೆ. ದಟ್ ಇಸ್ ಕಾಲ್ಡ್ ಆಸ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಇದಕ್ಕೆ ಎಕ್ಸಾಂಪಲ್ಸ್ ಏನಾದರೂ ಇದೆಯಾ ಸರ್ ಅಂದರೆ, ಸೊ ಪೈಥಾನೇ ಒಂದು ಎಕ್ಸಾಂಪಲು. ಪೈಥಾನ್ ಇಸ್ ಫ್ರೀ ಟು ಡೌನ್ಲೋಡ್, ಮತ್ತು ನಿಮಗೆ ಆ ಕೋಡ್ ಕೂಡ ವಿಸಿಬಲ್ ಆಗಿರುತ್ತೆ. ಸೊ ಅದೇ ರೀತಿ ಮೊಜಿಲ್ಲಾ ಫೈರ್ಫಾಕ್ಸ್ ಬ್ರೌಸರ್ ನೀವು ಹೇಳ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್ ಕೂಡ ಡೌನ್ಲೋಡ್ ಮಾಡೋದಕ್ಕೆ ಫ್ರೀ, ಆಮೇಲೆ ಅದರ ಸೋರ್ಸ್ ಕೋಡ್ ಕೂಡ ವಿಸಿಬಲ್ ಇದೆ. ಓಕೆ, ಸೊ 3 ಮಾರ್ಕರ್ಸ್, ತುಂಬ ಸಿಂಪಲ್ ಕ್ವೆಶನ್ಸ್. ಸೊ ಈ ಕ್ವೆಶನ್ಸ್ ಎಲ್ಲ ಅಗೇನ್ ನಿಮಗೆ ಬೇಕು ಅಂದರೆ ಸೊ ಲೈವ್ ಮುಗಿದ ತಕ್ಷಣ PDF ಅಂತ ಕಮೆಂಟ್ ಮಾಡಿ, ಸೊ ಎಲ್ಲ ಕ್ವೆಶನ್ಸು ನಾನು ಕಳಿಸ್ತೀನಿ. ನೆಕ್ಸ್ಟ್ಗೆ ಹೋಗೋದಾದರೆ 5 ಮಾರ್ಕರ್ಸ್ ಏನು ಬರುತ್ತೆ ಸರ್, ಈ ಇಂಪಾರ್ಟೆಂಟ್ ಕಂಪ್ಯೂಟರ್ ಸಿಸ್ಟಮ್ ಚಾಪ್ಟರಿಂದ 5 ಮಾರ್ಕರ್ಸ್ ಏನಿದೆ, ಇಂಪಾರ್ಟೆಂಟ್ 5 ಮಾರ್ಕರ್ ಕ್ವೆಶನ್ಸ್. ಸೊ 5 ಮಾರ್ಕರ್ ತುಂಬ ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ, ಬಟ್ ಈಸಿಯಾಗಿ ನೀವು ಗೆಸ್ ಮಾಡ್ಬೋದು ಯಾವ 5 ಮಾರ್ಕರ್ಸ್ ಕೇಳ್ತಾರೆ ಅಂತ. ಸೊ ಡ್ರಾ ದ ಫಂಕ್ಷನಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಇಟ್ಸ್ ಕಾಂಪೋನೆಂಟ್ಸ್. ಏನು ಮಾಡ್ಬೇಕು ಸರ್ ಇಲ್ಲಿ ಅಂದರೆ, ಸೊ ನೀವು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್, ಇನ್ಪುಟ್ ಡಿವೈಸು CPU ಒಳಗೆ ಕಂಟ್ರೋಲ್ ಯೂನಿಟು, ALU ಮತ್ತು ಪ್ರೈಮರಿ ಮೆಮರಿ, ಸೆಕೆಂಡ್ರಿ ಮೆಮರಿ ಮತ್ತು ಔಟ್ಪುಟ್ ಡಿವೈಸ್, ಇಷ್ಟು ಕಾಂಪೋನೆಂಟ್ಸ್ನ ಡ್ರಾ ಮಾಡಿ ಬ್ರೀಫಾಗಿ ಆ ಕಾಂಪೋನೆಂಟ್ಸ್ ಮೇಲೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಓಕೆ, ಸೊ ಬ್ರೀಫಾಗಿ ಕಾಂಪೋನೆಂಟ್ಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ ಎಲ್ಲ ಡ್ರಾ ಮಾಡಾದ್ಮೇಲೆ ಅದರ ಕಾಂಪೋನೆಂಟ್ಸ್ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಾ. ಸೊ ಇನ್ಪುಟ್ ಡಿವೈಸು ಮತ್ತು CPU ಮತ್ತು ಪ್ರೈಮರಿ ಮೆಮರಿ, ಸೆಕೆಂಡ್ರಿ ಮೆಮರಿ, ಆಮೇಲೆ ಔಟ್ಪುಟ್ ಡಿವೈಸ್ ಅಥವಾ ಔಟ್ಪುಟ್ ಯೂನಿಟ್. ಓಕೆನಾ? ನೆಕ್ಸ್ಟ್ 5 ಮಾರ್ಕರ್ ಏನಿದೆ ಸರ್ ಅಂದರೆ, ವಾಟ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್, ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ಡೆಫಿನೇಷನ್ಗೆ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ, ಫಂಕ್ಷನ್ಸ್ ಪೂರ್ತಿ ಮೆನ್ಷನ್ ಮಾಡಿದ್ರೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಮತ್ತೆ ನಾನು ಹೇಳಿದೆ, ಇಟ್ ಇಸ್ ಅ ರಿಸೋರ್ಸ್ ಮ್ಯಾನೇಜರ್ ಅಥವಾ ಒಂದು ಇಂಟರ್ಫೇಸ್ ಪ್ರೊವೈಡ್ ಮಾಡುತ್ತೆ ಯೂಸರ್ ಆ್ಯಂಡ್ ಕಂಪ್ಯೂಟರ್ ಸಿಸ್ಟಮ್ ಮಧ್ಯ. ಸೊ ಈ ಫಂಕ್ಷನ್ಸ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಮೆಮರಿ ಮ್ಯಾನೇಜ್ಮೆಂಟ್ ಹೇಳ್ಬೋದು, ಪ್ರಾಸೆಸ್ ಮ್ಯಾನೇಜ್ಮೆಂಟ್ ಹೇಳ್ಬೋದು, ಡಿವೈಸ್ ಮ್ಯಾನೇಜ್ಮೆಂಟ್ ಹೇಳ್ಬೋದು, ಆ್ಯಂಡ್ ಫೈಲ್ ಮ್ಯಾನೇಜ್ಮೆಂಟ್ ಹೇಳ್ಬೋದು. ಸೊ ಇಲ್ಲಿ ಬರೀ ಮೆನ್ಷನ್ ಅಂತ ಇದೆ. ಸೊ 4 ಫಂಕ್ಷನಾಲಿಟೀಸ್ ನೀವು ಮೆನ್ಷನ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ ಇಲ್ಲಿ. ಓಕೆ, ಸೊ ಏನೇನು ಮೆನ್ಷನ್ ಮಾಡಬೇಕಿಲ್ಲಿ, ಮೆಮರಿ ಮ್ಯಾನೇಜ್ಮೆಂಟ್, ಒಂದು ಪ್ರಾಸೆಸ್ ಮ್ಯಾನೇಜ್ಮೆಂಟ್, ನೆಕ್ಸ್ಟು ಡಿವೈಸ್ ಮ್ಯಾನೇಜ್ಮೆಂಟ್ ಮತ್ತು ಫೈಲ್ ಮ್ಯಾನೇಜ್ಮೆಂಟ್. ಈ ಎಲ್ಲ ಕಡೆ ನಾವು ಈ ಆಪರೇಟಿಂಗ್ ಸಿಸ್ಟಮ್ ಬಳಸ್ತೀವಿ. ಓಕೆ, ಸೊ ಬೇಸಿಕ್ಲಿ ವಿ ಕ್ಯಾನ್ ಟೆಲ್ ದೀಸ್ ಆರ್ ಸಮ್ ಆಫ್ ದ ಫಂಕ್ಷನಾಲಿಟೀಸ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್. ಓಕೆನಾ? ಸೊ ನೆಕ್ಸ್ಟು ಇಂಪಾರ್ಟೆಂಟ್ 5 ಮಾರ್ಕರ್: ವಾಟ್ ಈಸ್ ಮೈಕ್ರೋ ಪ್ರೊಸೆಸರ್, ಎಕ್ಸ್ಪ್ಲೇನ್ ಇಟ್ಸ್ ಫೀಚರ್ಸ್. ಸೊ ಮೈಕ್ರೋ ಪ್ರೊಸೆಸರ್ ಅಂದರೆ CPU ಒಂದೇ ಸಿಲಿಕಾನ್ ಚಿಪ್ ಮೇಲೆ ಇಂಟಿಗ್ರೇಟ್ ಆಗಿರುತ್ತೆ, ದಟ್ ಈಸ್ ಕಾಲ್ಡ್ ಮೈಕ್ರೋ ಪ್ರೊಸೆಸರ್. ಇದರ ಫೀಚರ್ಸ್ ಹೇಳಬೇಕಂದ್ರೆ 4 ಫೀಚರ್ ಬರುತ್ತೆ ಮೇನ್ಲಿ. ವರ್ಡ್ ಸೈಜ್ ಬರುತ್ತೆ, ಮೆಮರಿ ಸೈಜ್ ಬರುತ್ತೆ, ಕ್ಲಾಕ್ ಸ್ಪೀಡ್ ಬರುತ್ತೆ, ಕೋರ್ ಬರುತ್ತೆ. ಸೊ ಅಷ್ಟು ಫೀಚರ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ, ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಇಟ್ಸ್ ಫೀಚರ್ಸ್. ಸೊ ಫೀಚರ್ಸ್ ಏನೇನು ಬರುತ್ತೆ ಮೈಕ್ರೋ ಪ್ರೊಸೆಸರ್ದು, ಸೊ ನಮಗೆ ವರ್ಡ್ ಸೈಜ್ ಬರುತ್ತೆ, ವರ್ಡ್ ಸೈಜ್ ಆದಮೇಲೆ ವಿಲ್ ಗೆಟ್ ಮೆಮರಿ ಸೈಜ್, ಆಮೇಲೆ ಕ್ಲಾಕ್ ಸ್ಪೀಡ್ ಫೀಚರ್ ಬರುತ್ತೆ. ಕ್ಲಾಕ್ ಸ್ಪೀಡ್ ಅಂದರೆ ಎಷ್ಟು ಇನ್ಸ್ಟ್ರಕ್ಷನ್ಸ್ ನಮ್ಮ ಸಿಸ್ಟಮ್ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ. ಆಮೇಲೆ ಕೋರ್ಸ್ ಅಥವಾ ಕೋರ್ ಅಂತ ಹೇಳ್ಬೋದು, ವಿಚ್ ಇಸ್ ದ ಕಂಪ್ಯೂಟಿಂಗ್ ಯೂನಿಟ್ ಆಫ್ ದ CPU ಅಲ್ವಾ. ಸೊ ಐ ಹೋಪ್ ಈ ಕ್ವೆಶನ್ ಸಿಂಪಲ್ ಆಗಿದೆ ಆ್ಯಂಡ್ ಎಲ್ಲರೂ ಅಟೆಂಪ್ಟ್ ಮಾಡ್ತೀರಾ ಎಕ್ಸಾಮಲ್ಲಿ ಬಂದರೆ.
ಸೊ ಎಕ್ಸ್ಪ್ಲೇನ್ ದ ಎವಲ್ಯೂಷನ್ ಆಫ್ ಕಂಪ್ಯೂಟರ್. ಸೊ ಇದು ಜನರಲಿ ರೇರ್ ಕ್ವೆಶನ್. 4ನೇ ಕ್ವೆಶನ್, ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಅಂದರೆ ನೀವು ಸ್ಟಾರ್ಟಿಂಗಿಂದ ಹೇಳಬೇಕು. ಅಬ್ಯಾಕಸ್ ಅಂದರೆ ಏನು, ಪ್ಯಾಸ್ಕಲಿನ್ ಅಂದರೆ ಏನು, ಅನಾಲಿಟಿಕಲ್ ಇಂಜಿನ್ ಅಂದರೆ ಏನು, ಟ್ಯಾಬ್ಯುಲೇಟಿಂಗ್ ಮಿಷಿನ್ ಅಂದರೆ ಏನು, ಸೊ ಅದಾದಮೇಲೆ ಎನಿಯಾಕ್ ಎಡ್ವ್ಯಾಕ್ ಅಂದರೆ ಏನು, ಟ್ರಾನ್ಸಿಸ್ಟರ್ ಅಂದರೆ ಏನು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದರೆ ಏನು. ಸೊ ಎವಲ್ಯೂಷನ್ ಸ್ಟಾರ್ಟ್ ಆದಾಗಿಂದ ಮೈಕ್ರೋ ಪ್ರೊಸೆಸರ್ವರೆಗೂ ನೀವು ಈ ಎವಲ್ಯೂಷನ್ ಆಫ್ ಕಂಪ್ಯೂಟರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ? ಸೊ ಏನಾದರೂ ಡೌಟ್ಸ್ ಇದ್ದರೆ, ಎನಿ ಆಫ್ ದ ಕ್ವೆಶನ್ಸ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಉತ್ತರ ಕೊಡ್ತೀನಿ. ಓಕೆನಾ? ಜ್ಯೋತಿಷ್, ಸತೀಶ್, ಓಕೆ, ಗೋಪಾಲ್ ಗೌಡ, ಪ್ಲೀಸ್ ಕಾನ್ಸಂಟ್ರೇಟ್. ಇಲ್ಲಿ ಈ ಇಂಪಾರ್ಟೆಂಟ್ ಕ್ವೆಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇನ್ ಕೇಸ್ ಆಲ್ ದ ಕ್ವೆಶನ್ಸ್ ನಿಮಗೆ ಬೇಕಾದಲ್ಲಿ, ಸೊ ಲೈವ್ ಮುಗಿದ ತಕ್ಷಣ PDF ಅಂತ ಕಮೆಂಟ್ ಮಾಡಿ, ಖುದ್ದಾಗಿ ಐ ವಿಲ್ ಓನ್ಲಿ ಸೆಂಡ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಆಯಿತಾ? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಥವಾ ನೆಕ್ಸ್ಟ್ 5 ಮಾರ್ಕರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್. ಸೊ ಎಷ್ಟು ಟೈಪ್ ಡೇಟಾ ಇದೆ? ಜನರಲಿ ನಾವು 3 ಟೈಪ್ ಆಫ್ ಡೇಟಾ ಇದೆ. ಸ್ಟ್ರಕ್ಚರ್ಡ್ ಡೇಟಾ, ಅನ್ಸ್ಟ್ರಕ್ಚರ್ಡ್ ಡೇಟಾ ಮತ್ತು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ. ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಏನು ಸರ್ ಅಂದರೆ, ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಸೊ ನಿಮ್ಮ ಡೇಟಾ ಎಲ್ಲ ಒಂದು ಟೇಬಲ್ ಫಾರ್ಮ್ಯಾಟ್ ಅಥವಾ ರೋಸ್ ಆ್ಯಂಡ್ ಕಾಲಮ್ಸ್ ಮುಖಾಂತರ ಸ್ಟೋರ್ ಮಾಡ್ತೀರಾ ಅಲ್ವಾ. ಅದೇ ರೀತಿ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಏನು ಸರ್ ಅಂದರೆ, ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಟ್ಯಾಬ್ಯುಲರ್ ಫಾರ್ಮ್ಯಾಟ್ ಅಥವಾ ಆ ರೋ ಆ್ಯಂಡ್ ಕಾಲಮ್ ಫಾರ್ಮ್ಯಾಟಲ್ಲಿ ಅರೇಂಜ್ ಆಗಿರೋದಿಲ್ಲ. ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಪೋಸ್ಟ್, ಸೊ ರ್ಯಾಂಡಮ್ ಆರ್ಡ್ರಲ್ಲಿ ಬರ್ತಿರ್ತಲ್ವ ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್, ಅದೆಲ್ಲ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ಬೋದು. ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಟ್ಯಾಗ್ಸ್ ಮೇಂಟೈನ್ ಮಾಡ್ತೀವಿ. ಸ್ಟ್ರಕ್ಚರ್ಡು ಮತ್ತು ಅನ್ಸ್ಟ್ರಕ್ಚರ್ಡ್ನ ಸಪ್ರೇಟ್ ಮಾಡೋದಕ್ಕೆ ಟ್ಯಾಗ್ಸ್ನ ಮೇಂಟೈನ್ ಮಾಡ್ತೀವಿ. ಅದಕ್ಕೆ ನಿಮ್ಮ ವೆಬ್ಸೈಟ್ ಎಕ್ಸಾಂಪಲ್ ಕೊಡ್ಬೋದು, ಇಮೇಲ್ ಎಕ್ಸಾಂಪಲ್ ಕೊಡ್ಬೋದು. ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಲ್ಲಿ 2 ಡೇಟಾನೂ ಇರುತ್ತೆ, ಸ್ಟ್ರಕ್ಚರ್ಡ್ ಆಸ್ ವೆಲ್ ಎಸ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಬೋತ್ ಕಾಂಬಿನೇಷನ್ಸ್ ಆಫ್ ಡೇಟಾ ವಿಲ್ ಬಿ ದೇರ್. ಓಕೆ, ಸೊ ಲಾಸ್ಟ್ಲಿ 5 ಮಾರ್ಕರ್ ಫ್ರಮ್ ಕಂಪ್ಯೂಟರ್ ಸಿಸ್ಟಮ್, ಎಕ್ಸ್ಪ್ಲೇನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಯೂಸರ್ ಇಂಟರ್ಫೇಸಸ್. ಇದು ತುಂಬ ಇಂಪಾರ್ಟೆಂಟ್. ಸೊ ಆಪರೇಟಿಂಗ್ ಸಿಸ್ಟಮ್ ಯೂಸರ್ ಇಂಟರ್ಫೇಸಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 5 ಯೂಸರ್ ಇಂಟರ್ಫೇಸಸ್ ಇದೆ ಆಪರೇಟಿಂಗ್ ಸಿಸ್ಟಮ್. ಕಮಾಂಡ್ ಯೂಸರ್ ಇಂಟರ್ಫೇಸ್ ಒಂದು, ಸೊ ಬರೀ ಕಮಾಂಡ್ ಮುಖಾಂತರ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ ಸಿಸ್ಟಮ್ಗೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದರೆ ಟೆಕ್ಸ್ಟ್ ಅಂದರೆ ಟೆಕ್ಸ್ಟ್ ಬದಲು ನೀವು ಮೆನೂಸ್ ಯೂಸ್ ಮಾಡ್ತೀರಾ, ಬಟನ್ಸ್ ಯೂಸ್ ಮಾಡ್ತೀರಾ, ಐಕನ್ಸು ಅಂದರೆ ಇಮೇಜಸ್ಸು, ಅದರ ಮುಖಾಂತರ ಸಿಸ್ಟಮ್ ಜೊತೆ ಇಂಟ್ರಾಕ್ಟ್ ಮಾಡ್ತೀರಾ, ಅದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನಿಮಗೆ ವಾಯ್ಸ್ ಬೇಸ್ಡ್ ಇಂಟರ್ಫೇಸ್ ಇದೆ. ವಾಯ್ಸ್ ಬೇಸ್ಡ್ ಅಂದರೆ ಈಗ ಗೂಗಲ್ ವಾಯ್ಸು, ಸಿರಿ ಅಂದರೆ ನಿಮ್ಮ ಆ್ಯಪಲ್ ಲ್ಯಾಪ್ಟಾಪ್ಸಲ್ಲಿ ಸಿರಿ ಅಂತ ಬರುತ್ತೆ. ವಾಯ್ಸ್ ಮುಖಾಂತರ ಯು ವಿಲ್ ಗಿವ್ ಇನ್ಪುಟ್ ಟು ದ ಕಂಪ್ಯೂಟರ್. ಮತ್ತು ನಿಮಗೆ ಯು ಹ್ಯಾವ್ ಜೆಸ್ಚರ್ ಬೇಸ್ಡ್ ಇಂಟರ್ಫೇಸಸ್ ಅಂದರೆ ಫಿಂಗರ್ ಪ್ರಿಂಟ್ ಮುಖಾಂತರ, ಐ ಕಾಂಟ್ಯಾಕ್ಟ್, ರೆಟಿನಾ. ಸೊ ಇದು ರೆಟಿನಾ ಸ್ಕ್ಯಾನ್ ಮುಖಾಂತರ ನೀವು ಸಿಸ್ಟಮ್ ಜೊತೆ ಇಂಟ್ರಾಕ್ಟ್ ಮಾಡಿದ್ರೆ. ಲಾಸ್ಟ್ಲಿ ನಮಗೆ ಜೆಸ್ಚರ್ ಬೇಸ್ಡು, ವಾಯ್ಸ್ ಬೇಸ್ಡು, ಅದಾದಮೇಲೆ ಟಚ್ ಬೇಸ್ಡ್ ಇಂಟರ್ಫೇಸ್ ಇದೆ. ಟಚ್ ಬೇಸ್ಡ್ ಅಂದರೆ ಆ್ಯಂಡ್ರಾಯ್ಡ್ ಫೋನಲ್ಲಿ, iOS ಫೋನ್ಸಲ್ಲಿ ಸೊ ನೀವು ಟಚ್ ಮಾಡ್ತೀರಾ. ಸೊ ಟಚ್ ಮಾಡಿದ ಮುಖಾಂತರ ಸೊ ಆಪರೇಟಿಂಗ್ ಸಿಸ್ಟಮ್ಸ್ಗೆ ನೀವು ಇಂಟ್ರಾಕ್ಷನ್ ಆಗ್ತದೆ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ವಿಲ್ ಓಪನ್ ಅಥವಾ ಆ್ಯಪ್ನ ಕ್ಲೋಸ್ ಮಾಡುತ್ತೆ, ಇನ್ಸ್ಟ್ರಕ್ಷನ್ಸ್ನ ತೊಗೊಳುತ್ತೆ ಅಲ್ವಾ. ಸೊ ಬೇಸಿಕ್ಲಿ ಯೂಸರ್ ಇಂಟರ್ಫೇಸಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ 5 ಯೂಸರ್ ಇಂಟರ್ಫೇಸು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಕಮಾಂಡ್ ಯೂಸರ್ ಇಂಟರ್ಫೇಸ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಅದಾದಮೇಲೆ ವಾಯ್ಸ್ ಬೇಸ್ಡ್ ಇಂಟರ್ಫೇಸ್, ಟಚ್ ಬೇಸ್ಡ್ ಇಂಟರ್ಫೇಸ್ ಆ್ಯಂಡ್ ಜೆಸ್ಚರ್ ಬೇಸ್ಡ್ ಇಂಟರ್ಫೇಸಸ್. ಸೊ ಯಾರಿಗಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಮೆನ್ಷನ್. ಸೊ ಕಂಪ್ಯೂಟರ್ ಸಿಸ್ಟಮ್ ಮೊದಲನೇ ಚಾಪ್ಟರ್ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ ಪೂರ್ತಿಯಾಗಿರುತ್ತೆ. ಸೊ ಪೂರ್ತಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಓಕೆನಾ? ಹಾಯ್ ಸರ್, ಗುಡ್ ಈವ್ನಿಂಗ್ ಅಂತ ಭಾವನಾ ಅವ್ರು ಹೇಳ್ತಿದ್ದಾರೆ. ಹಲೋ ಭಾವನಾ, ಗುಡ್ ಈವ್ನಿಂಗ್ ಆಲ್ ಆಫ್ ಯು, ನಮಸ್ಕಾರ. ಸೊ ಈ ಕ್ವೆಶನ್ಸ್ ಎಲ್ಲ ಪಕ್ಕಾ ಇಟ್ ವಿಲ್ ಅಪಿಯರ್ ಇನ್ ದ ಎಕ್ಸಾಮ್. ಸೊ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ ಈ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ನ. ಓಕೆ, ಸೊ ನೆಕ್ಸ್ಟ್ ಯಾವ ಚಾಪ್ಟರ್ ಇದೆ ಸರ್ ಅಂತ ಕೇಳಕ್ಕೆ ಬಂದರೆ, ಭಾವನಾ ಅವರೇ PDF ಮತ್ತು ಶೈನ್ ಸ್ವಾತಿ PDF ಎಲ್ಲ ನೀವು ಲೈವ್ ಮುಗ್ದಾದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ PDF ವಿತ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಎಲ್ರಿಗೂ ಕಳಿಸ್ಕೊಡ್ತೀನಿ ಆಯಿತಾ. ಸೊ PDF ಅಂತ ಲೈವ್ ಆದಮೇಲೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಓಕೆ, ಸೊ ಈಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಸೊ ನೆಕ್ಸ್ಟ್ ಚಾಪ್ಟರ್ ಯಾವುದಿದೆ ಸರ್ ನಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಗೆ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಚಾಪ್ಟರ್ ಇದೆ. 4ನೇ ಚಾಪ್ಟರ್ ನಿಮ್ಮ NCERT ಬುಕ್ಕಲ್ಲಿ, ದಟ್ ಈಸ್ ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್. ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಇಂಪಾರ್ಟೆಂಟ್ 2 ಮಾರ್ಕರ್ಸ್ ಏನು ಕೇಳ್ತಾರೆ, 3 ಮಾರ್ಕರ್ಸ್ ಏನು ಕೇಳ್ತಾರೆ, 5 ಮಾರ್ಕರ್ಸ್ ಏನು ಕೇಳ್ತಾರೆ ಅದೆಲ್ಲ ನೋಡೋಣ. ಬಟ್ ಇಲ್ಲಿ ಕೆಲವ್ರಿಗೆ ಡೌಟ್ಸ್ ಇರ್ಬೋದು, MCQs ಫಿಲ್ ದ ಬ್ಲಾಂಕ್ಸ್ ಮತ್ತೆ ಡಿಸ್ಕಸ್ ಮಾಡ್ತಿಲ್ವ ಅಂತ. ಸೊ ಅದಕ್ಕೆ ಸಪ್ರೇಟ್ ಸೆಷನ್ನೇ ಇರುತ್ತೆ. ಅಂದರೆ ಇದೇ ಜುಲೈ ತಿಂಗಳಲ್ಲಿ ನಾವು ಮ್ಯಾರಥಾನ್ ಸೆಷನ್ ಥರನೇ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಥರನೇ ಒಂದು MCQ ಸೆಷನ್ ಕೂಡ ಮಾಡ್ತೀವಿ. ಅಲ್ಲಿ ಎಲ್ಲ ಚಾಪ್ಟರ್ನ MCQs ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಸೊ ಎಸ್, ಹೊಸಬರಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸ್ಟ್ರೀಮ್ನ. ಇದೇ ರೀತಿ ನಿಮಗೆ ಲೈಕ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಲೈವ್ ಸ್ಟ್ರೀಮ್ಸ್ ಬೇಕಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಸೊ ಈಗ ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್ ಚಾಪ್ಟರ್ನ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶನ್ಸ್ಗೆ ಹೋಗೋಣ.
ಆಯ್ತಾ. ಸೊ ಇಂಪಾರ್ಟೆಂಟ್ ಆ್ಯಂಡ್ ಪ್ರಾಬಬಲ್ ಕ್ವೆಶನ್ಸ್ ಏನು ಕೇಳ್ಬೋದು ಫ್ರಮ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ನೋಡ್ತಾ ಬರೋಣ. ಫಸ್ಟ್ ಕ್ವೆಶನ್ ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಇಂಪಾರ್ಟೆಂಟ್ 2 ಮಾರ್ಕರ್ಸ್ ಏನು ಕೇಳ್ಬೋದು, ಡಿಫೈನ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಗಿವ್ ಎನ್ ಎಕ್ಸಾಂಪಲ್. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಏನು, ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಏನು ಸರ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ, ಸೊ ಒಂದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡ್ತೀರಾ, ಪ್ರಾಬ್ಲಮ್ ಐಡೆಂಟಿಫೈ ಮಾಡಿದ್ದಕ್ಕೆ ಅಲ್ಗೋರಿಥಮ್ ಬರೀತೀರಾ, ಆಮೇಲೆ ಅಲ್ಗೋರಿಥಮ್ನ ಕೋಡ್ಗೆ ಕನ್ವರ್ಟ್ ಮಾಡ್ತೀರಾ ಆ್ಯಂಡ್ ಅದನ್ನು ಟೆಸ್ಟ್ ಆ್ಯಂಡ್ ಡಿಬಗ್ ಮಾಡ್ತೀರಾ ಟಿಲ್ ಯು ಗೆಟ್ ದ ಸೊಲ್ಯೂಷನ್. ಸೊ ಅದನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕರಿತೀವಿ. ಅದಕ್ಕೆ ಎನಿ ಎಕ್ಸಾಂಪಲ್ ನೀವು ಕೊಡ್ಬೋದು. ಎಕ್ಸಾಂಪಲ್ ಶಾಪಿಂಗ್ ವೆಬ್ಸೈಟ್ ಬಿಲ್ಡ್ ಮಾಡುವಾಗ ಹೆಂಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ, ಅಥವಾ ಎನಿ ವೆಬ್ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡುವಾಗ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡ್ತೀರಾ, ಒಂದು ಪ್ರಾಬ್ಲಮ್ ಅರೈಸ್ ಆಗಿದ ತಕ್ಷಣ ಏನೇನು ಸ್ಟೆಪ್ಸ್ ತೊಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಸೊ ಎನಿ ಎಕ್ಸಾಂಪಲ್ ಯು ಕ್ಯಾನ್ ಗಿವ್. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಡೆಫಿನೇಷನ್ಗೆ 1 ಮಾರ್ಕ್ ಆ್ಯಂಡ್ ಎಕ್ಸಾಂಪಲ್ ಬರೆದ್ರೆ ಯು ವಿಲ್ ಗೆಟ್ 1 more ಮಾರ್ಕ್. ಆಯಿತಾ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶನಲ್ಲಿ ಡಿಫೈನ್ ಟೈಮ್ ಆ್ಯಂಡ್ ಸ್ಪೇಸ್ ವೈಸ್ ಎಫಿಷಿಯನ್ಸಿ ಅಥವಾ ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ. ಸೊ ಏನಿದು ಟೈಮ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಸ್ಪೇಸ್ ಎಫಿಷಿಯನ್ಸಿ ಅಂದರೆ ಏನು ಅಂತ ಕೇಳ್ಬೋದು. ಸೊ ಟೈಮ್ ಕಾಂಪ್ಲೆಕ್ಸಿಟಿ ಅಥವಾ ಟೈಮ್ ಎಫಿಷಿಯನ್ಸಿ ಅಂದರೆ ಎಷ್ಟು ಟೈಮ್ ತೊಗೊತಿದೆ ನಿಮ್ಮ ಅಲ್ಗೋರಿಥಮ್ ರನ್ ಆಗೋಕ್ಕೆ, ಹೌ ಮಚ್ ಟೈಮ್ ನಿಮ್ಮ ಅಲ್ಗೋರಿಥಮ್ ರನ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊತಿದೆ, ಸೊ ಎಂಡ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ. ಸೊ ಆ್ಯಂಡ್ ಸ್ಪೇಸ್ ವೈಸ್ ಎಫಿಷಿಯನ್ಸಿ ಅಂದರೆ ಹೌ ಮಚ್ ಮೆಮರಿ ಸ್ಪೇಸ್ ಎಷ್ಟು ತೊಗೊತಿದೆ ನಿಮ್ಮ ಅಲ್ಗೋರಿಥಮ್ ಓಡೋದಕ್ಕೆ. ಸೊ ಇಲ್ಲಿ ಬೇಸಿಕ್ಲಿ ಕಾಂಪ್ಲೆಕ್ಸಿಟಿ ಅಥವಾ ಎಫಿಷಿಯನ್ಸಿ ಅಂದರೆ ಹೌ ಮಚ್ ಟೈಮ್ ಆ್ಯಂಡ್ ಹೌ ಮಚ್ ಸ್ಪೇಸ್ ಅಂತ ನಾವು ಹೇಳಬೇಕಾಗತ್ತೆ. ಸೊ ಎಷ್ಟು ಟೈಮ್ ತೊಗೊತಿದೆ ಆ್ಯಂಡ್ ಎಷ್ಟು ಮೆಮರಿ ಸ್ಪೇಸ್ ತೊಗೊತಿದೆ ನಮ್ಮ ಅಲ್ಗೋರಿಥಮ್ ರನ್ ಆಗೋಕ್ಕೆ. ಸೊ ಇದನ್ನು ಟೈಮ್ ಆ್ಯಂಡ್ ಸ್ಪೇಸ್ ವೈಸ್ ಎಫಿಷಿಯನ್ಸಿ ಅಥವಾ ಕಾಂಪ್ಲೆಕ್ಸಿಟಿ ಅಂತ ಹೇಳ್ಬೋದು. ಆಯಿತಾ. ಸೊ 1 ಮಾರ್ಕ್ ಡೆಫಿನೇಷನ್ ತುಂಬ ಸಿಂಪಲ್. 3ನೇ ಕ್ವೆಶನ್ ಡಿಫೈನ್ ಫ್ಲೋ ಚಾರ್ಟ್ ಆ್ಯಂಡ್ ರೈಟ್ ಆ್ಯನ್ ಅಡ್ವಾಂಟೇಜ್ ಆಫ್ ಫ್ಲೋ ಚಾರ್ಟ್ ಅಂತ ಕೇಳ್ತಿದ್ದಾರೆ. ಸೊ ಫ್ಲೋ ಚಾರ್ಟ್ ಅಂದರೆ ಏನು, ಬೇಸಿಕ್ಲಿ ಡೈಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದಿ ಅಲ್ಗೋರಿಥಮ್. ಡೈಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂದರೆ ಅಲ್ಗೋರಿಥಮ್ನ ನಾವು ಡೈಗ್ರಾಮ್ಯಾಟಿಕ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಫ್ಲೋ ಚಾರ್ಟ್. ಸೊ ನಮ್ಮ ರೆಪ್ರೆಸೆಂಟೇಷನ್ ಅಲ್ಗೋರಿಥಮ್ನ ಸ್ಟೆಪ್ ಬೈ ಸ್ಟೆಪ್ನ ನಾವು ಅದನ್ನು ಡೈಗ್ರಾಮ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ರೆ ಸೊ ಅದನ್ನು ಫ್ಲೋ ಚಾರ್ಟ್ ಅಂತ ಕರಿತೀರಾ. ಸೊ ಅದರ ಅಡ್ವಾಂಟೇಜ್ ಬರೀರಿ ಅಂತ ಕೇಳ್ತಿದ್ದಾರೆ. 1 ಅಡ್ವಾಂಟೇಜ್ ಆಫ್ ಫ್ಲೋ ಚಾರ್ಟ್. ಸೊ ನೀವು ಲಾಜಿಕ್ನ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಇನ್ನು ಲಾಜಿಕ್ ಇನ್ನು ಡೈಗ್ರಾಮ್ಯಾಟಿಕ್ಲಿ ಇನ್ನು ಬೆಟರ್ ಆಗಿ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಸೊ ಒಂದು ಅಡ್ವಾಂಟೇಜ್ ನೀವೇನು ಹೇಳ್ಬೋದು ಅಂದರೆ ಬೆಟರ್ ಕಮ್ಯುನಿಕೇಷನ್ ಆಫ್ ದ ಸೊಲ್ಯೂಷನ್ ಅಥವಾ ಬೆಟರ್ ಕಮ್ಯುನಿಕೇಷನ್ ಆಫ್ ಲಾಜಿಕ್ ಅಂತ ಕೂಡ ಹೇಳ್ಬೋದು. ಬೆಟರ್ ಕಮ್ಯುನಿಕೇಷನ್ ಆಫ್ ಪ್ರೋಗ್ರಾಮ್ ಲಾಜಿಕ್ ಅಂತ ಹೇಳ್ಬೋದು. ಆಯಿತಾ. ಸೊ ದಿಸ್ ಈಸ್ ಅನ್ ಅಡ್ವಾಂಟೇಜ್ ಆಫ್ ದ ಫ್ಲೋ ಚಾರ್ಟ್. ಸೊ ಲಾಜಿಕ್ ಈಸ್ ಕ್ಲಿಯರ್ಲಿ ಕಮ್ಯುನಿಕೇಟೆಡ್ ಥ್ರೂ ದ ಯೂಸ್ ಆಫ್ ಫ್ಲೋ ಚಾರ್ಟ್. ಸೊ ಯಶು ಅವರು ಹಲೋ ಸರ್ ಅಂತಿದ್ದಾರೆ. ಹಲೋ ಯಶು. ಸೊ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ಕ್ವೆಶನ್ಸ್ ಎಲ್ಲ ಓದ್ಕೊಂಡು ಹೋಗಿ ಕ್ವಾರ್ಟರ್ಲಿ ಎಕ್ಸಾಮ್ಗೆ ತುಂಬ ಸುಲಭ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ 2 ಮಾರ್ಕರ್ ಏನು ಕೇಳ್ಬೋದು ಅಂದರೆ ಡಿಫೈನ್ ಫ್ಲೋ ಆಫ್ ಕಂಟ್ರೋಲ್ ಆ್ಯಂಡ್ ಮೆನ್ಷನ್ ಇಟ್ಸ್ ಟೈಪ್. ಫ್ಲೋ ಆಫ್ ಕಂಟ್ರೋಲ್ ಅಂದರೆ ಏನು, ಯಾವ ಆರ್ಡ್ರಲ್ಲಿ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀರಾ ಅದನ್ನು ಫ್ಲೋ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಇದರಲ್ಲಿ ಎಷ್ಟು ಟೈಪ್ಸ್ ಇದೆ ಸರ್ ಅಂತ ಕೇಳಿದ್ರೆ ಸೊ ನಮಗೆ ಸೀಕ್ವೆನ್ಸ್ ಫ್ಲೋ ಆಫ್ ಕಂಟ್ರೋಲ್ ಇದೆ, 2ನೇದು ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್ ಇದೆ, 3ನೇದು ರಿಪಿಟೇಷನ್ ಫ್ಲೋ ಆಫ್ ಕಂಟ್ರೋಲ್ ಇದೆ. ಸೊ ಈ 3 ಟೈಪ್ಸ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ ಈ ಒಂದು ಕ್ವೆಶನಲ್ಲಿ. ಯಾವ್ದು ಸೀಕ್ವೆನ್ಸ್, ಸೆಲೆಕ್ಷನ್ ಮತ್ತು ರಿಪಿಟೇಷನ್. ಓಕೆ. ಸೊ ನೆಕ್ಸ್ಟು 5ನೇ ಕ್ವೆಶನ್ ರೈಟ್ ದ ಸಿಂಟ್ಯಾಕ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್. ಸೊ ಇಫ್ ಸ್ಟೇಟ್ಮೆಂಟ್ ಏನಕ್ಕೆ ಬಳಸ್ತೀವಿ ಅದರ ಸಿಂಟ್ಯಾಕ್ಸ್ ಬರೀರಿ ಅಂತ ಕೇಳ್ತಿದ್ದಾರೆ. ಸೊ ಇಫ್ ಕಂಡೀಷನ್ ಜನರಲಿ ನಾವು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡೋವಾಗ ಕಂಡೀಷನ್ ಚೆಕ್ ಮಾಡಿದ್ರೆ ಈ ಇಫ್ ಸ್ಟೇಟ್ಮೆಂಟ್ನ ಬಳಸ್ತೀವಿ. ವೆನ್ ದ ಕಂಡೀಷನ್ ಇಸ್ ಚೆಕ್ಡ್ ಬಿಫೋರ್ ಎಕ್ಸಿಕ್ಯೂಷನ್ ಆಫ್ ಸ್ಟೇಟ್ಮೆಂಟ್ ವಿ ವಿಲ್ ಯೂಸ್ ದ ಇಫ್ ಸ್ಟೇಟ್ಮೆಂಟ್. ಆಯಿತಾ. ಸೊ ಇಫ್ ಸ್ಟೇಟ್ಮೆಂಟ್ ಜನರಲಿ 1 ಬ್ರಾಂಚ್ ಅಂತ ಹೇಳ್ತೀವಿ. ಇಫ್ ಆಮೇಲೆ ಕಂಡೀಷನ್ ಚೆಕ್ ಮಾಡ್ತೀರಾ. ಸೊ ಅದಾದಮೇಲೆ ಯು ವಿಲ್ ಪುಟ್ ದ ಸ್ಟೇಟ್ಮೆಂಟ್ಸ್ನ ಇನ್ಸೈಡ್ ದ ಇಫ್ ಬ್ಲಾಕ್ ಹಾಕ್ತೀರಾ. ಮತ್ತು ಕಂಟ್ರೋಲ್ ಆಚೆ ಬಂದ ಮೇಲೂ ಸ್ಟೇಟ್ಮೆಂಟ್ಸ್ ಇರುತ್ತೆ. ಆಯಿತಾ. ಸೊ ಇಫ್ ಕಂಡೀಷನ್ ಏನಕ್ಕೆ ಯೂಸ್ ಮಾಡ್ತೀವಿ, ಟು ಎಕ್ಸಿಕ್ಯೂಟ್ ದ ಸ್ಟೇಟ್ಮೆಂಟ್ಸ್ ಡಿಪೆಂಡಿಂಗ್ ಆನ್ ದ ಕಂಡೀಷನ್. ಈ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿ ಸ್ಟೇಟ್ಮೆಂಟ್ಸ್ ರನ್ ಆಗುತ್ತೆ ಅಥವಾ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ ಸರ್, ವೆನ್ ದರ್ ಇಸ್ ಲೈವ್ ಕ್ಲಾಸ್ ಫಾರ್ ಸೆಕೆಂಡ್ ಇಯರ್ ಫಾರ್ ಪ್ರಿಪರೇಷನ್ ಆಫ್ ಕ್ವಾರ್ಟರ್ಲಿ ಎಕ್ಸಾಮ್. ಸೊ ಅಗೇನ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಲೈವ್ 7 ಗಂಟೆಯಿಂದ ಇರುತ್ತೆ. ಸೊ ಸೆಕೆಂಡ್ PUC ಮಕ್ಕಳು ಯಾರಿದ್ದೀರಾ 7 o'clock ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಸೆಕೆಂಡ್ PU ಚಾಪ್ಟರ್ಸ್ ನಾನು ಹೇಳ್ತೀನಿ. ಓಕೆ. ಸೊ ಎಸ್, ನೆಕ್ಸ್ಟ್ ಇಂಪಾರ್ಟೆಂಟ್ 2 ಮಾರ್ಕರ್ ಕ್ವೆಶನ್ ಏನಪ್ಪ ಅಂದರೆ ರೈಟ್ ದ ಸಿಂಟ್ಯಾಕ್ಸ್ ಆಫ್ ಇಫ್ ಎಲ್ಸ್. ಸೊ ಇದು ಇಫ್ ಸ್ಟೇಟ್ಮೆಂಟ್ನ ಸಿಂಟ್ಯಾಕ್ಸ್, ಇದು ಇಫ್ ಎಲ್ಸ್ನ ಸ್ಟೇಟ್ಮೆಂಟ್ನ ಸಿಂಟ್ಯಾಕ್ಸ್ ಕೇಳ್ತಾರೆ 2 ಮಾರ್ಕ್ಸ್ಗೆ. ಸೊ ಇಫ್ ಬರೀತೀರಾ,
ಇಫ್ ಆದ್ಮೇಲೆ ಕಂಡೀಷನ್ ಬರೀತೀರಾ, ಇಫ್ ಬ್ಲಾಕ್ ಒಳಗೆ ಸ್ಟೇಟ್ಮೆಂಟ್ಸ್ ಬರುತ್ತೆ, ಕಂಡೀಷನ್ ಫಾಲ್ಸ್ ಆದರೆ ಎಲ್ಸ್ ಬರುತ್ತೆ, ಎಲ್ಸ್ ಒಳಗೆ ಸ್ಟೇಟ್ಮೆಂಟ್ಸ್ ಬರುತ್ತೆ. ಸೊ ಅದೇ ಸಿಂಟ್ಯಾಕ್ಸ್ ಆಫ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳಬೇಕು. ಓಕೆನಾ? ಸೊ 7ನೇ ಇಂಪಾರ್ಟೆಂಟ್ ಕ್ವೆಶನ್, ರೈಟ್ ಎನಿ 2 ಅಡ್ವಾಂಟೇಜಸ್ ಆಫ್ ಸೂಡೋ ಕೋಡ್. ಸೊ ಸೂಡೋ ಕೋಡ್ ಬಳಸೋದ್ರಿಂದ ಅಡ್ವಾಂಟೇಜಸ್ ಏನು? ಸೊ ಸೂಡೋ ಕೋಡ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಬಳಸ್ತೀವಿ, ಸೊ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೂಡೋ ಕೋಡು. ಇನ್ನು ಏನು ಅಡ್ವಾಂಟೇಜಸ್ ಇದೆ ಅಂದರೆ, ಸೊ ಸೂಡೋ ಕೋಡಲ್ಲಿ ನಾವು ಏನು ಸ್ಟ್ರಕ್ಚರ್ನ ಫಾಲೋ ಮಾಡೋದಿಲ್ಲ, ಹಿಂಗೆ ಬರಿಬೇಕು, ಇದು ಬರ್ದಿಲ್ಲ ಅಂದರೆ ಎರರ್ ಬರುತ್ತೆ, ಆ ಥರ ನಾವು ಏನು ಸ್ಟ್ರಕ್ಚರ್ನ ರೂಲ್ನ ಫಾಲೋ ಮಾಡೋದಿಲ್ಲ ಸೂಡೋ ಕೋಡ್ ಬರೆಯುವಾಗ. ಸೊ ಅವೆರಡು ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ರೈಟ್ ಎನಿ 2 ಡ್ರಾಬ್ಯಾಕ್ಸ್ ಆಫ್ ಯೂಸಿಂಗ್ ದ ಸೂಡೋ ಕೋಡ್. ಸೊ ಡ್ರಾಬ್ಯಾಕ್ಸ್ ಆಫ್ ಯೂಸಿಂಗ್ ದ ಸೂಡೋ ಕೋಡ್ ಅಂದರೆ, ಸೊ ಸೂಡೋ ಕೋಡ್ ಬರೆಯೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇಲ್ಲ. ಸೊ ನನ್ನ ಸೂಡೋ ಕೋಡು, ನೀವು ಬರೆಯೋ ಸೂಡೋ ಕೋಡ್ ಎರಡೂ ಬೇರೆ ಬೇರೆ ಆಗಿರುತ್ತೆ. ಸೊ ಟೆಸ್ಟ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲ. ಸೊ ದೆರ್ ಇಸ್ ನೋ ವೇ ಟು ಟೆಸ್ಟ್ ಇಟ್, ನೋ ಎನ್ವಿರಾನ್ಮೆಂಟ್ ಟು ಟೆಸ್ಟ್ ಅಂತ ಹೇಳ್ಬೋದು. ಒನ್ ಆಫ್ ದ ಡ್ರಾಬ್ಯಾಕ್, ನೋ ಎನ್ವಿರಾನ್ಮೆಂಟ್ ಟು ಟೆಸ್ಟ್ ದ ಸೂಡೋ ಕೋಡ್ ಅಲ್ವಾ? ಸೊ ಇದೆಲ್ಲ ಡ್ರಾಬ್ಯಾಕ್ಸ್ ಮತ್ತು ಅಡ್ವಾಂಟೇಜಸ್ ಆಫ್ ಸೂಡೋ ಕೋಡ್ ಇಸ್ ವೆರಿ ಸಿಂಪಲ್. ಸೊ ಐ ಹೋಪ್ ಎಲ್ಲರೂ ಬರೀತೀರಾ, ವೆರಿ ಸಿಂಪಲ್ ಅಲ್ವಾ? ಸೊ ಇನ್ನೇನು ಡ್ರಾಬ್ಯಾಕ್ ಹೇಳ್ಬೋದು ಆಫ್ ದ ಸೂಡೋ ಕೋಡ್? ಸೊ ಒಂದು, ದೆರ್ ಇಸ್ ನೋ ಎನ್ವೈರ್ಮೆಂಟ್ ಟು ಟೆಸ್ಟ್ ಇಟ್ ಅಂತ ಹೇಳ್ತೀರಾ, ಮತ್ತು ಸೂಡೋ ಕೋಡ್ ಇಸ್ ನಾಟ್ ಫಾಲೋಯಿಂಗ್ ಎನಿ ಸಿಂಟ್ಯಾಕ್ಸ್ ಆರ್ ರೂಲ್ಸ್. ಅದು ಅಡ್ವಾಂಟೇಜಸ್ಗೆ ಬಂದರೆ. ಡ್ರಾಬ್ಯಾಕ್ಸ್ ಆಫ್ ಸೂಡೋ ಕೋಡ್ ಅಂದರೆ, ಸೊ ಎಲ್ಲರ ಸೂಡೋ ಕೋಡ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಆ್ಯಂಡ್ ಇದು ವಿಜುವಲ್ ಟೂಲ್ ಅಲ್ಲ ಅಂತ ಕೂಡ ಹೇಳ್ಬೋದು. ನಮ್ಮ ಫ್ಲೋ ಚಾರ್ಟ್ ಥರ ಡೈಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇರೋದಿಲ್ಲ. ಸೊ ಇಟ್ ಈಸ್ ನಾಟ್ ಅ ವಿಜುವಲ್ ಟೂಲ್ ಅಂತ ಕೂಡ ಹೇಳ್ಬೋದು. ನಾಟ್ ಅ ವಿಜುವಲ್ ಟೂಲ್. ಸೊ ಆಲ್ಗೋರಿಥಮ್ ವಿಜುವಲ್ ಟೂಲ್ ಅಲ್ಲ, ಮತ್ತು ಸೂಡೋ ಕೋಡ್ ಕೂಡ ಇಟ್ ಇಸ್ ನಾಟ್ ಅ ವಿಜುವಲ್ ಟೂಲ್. ಸೊ ಲಾಜಿಕ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೂಡೋ ಕೋಡ್ ಯೂಸ್ ಮಾಡೋದ್ರಿಂದ. ಓಕೆ, ಸೊ ವೆರಿ ಸಿಂಪಲ್ ಕ್ವೆಶನ್ಸ್, 2 ಮಾರ್ಕರ್ಸ್. ಐ ಹೋಪ್ ಈ ಪ್ರಾಬ್ಲಮ್ ಸಾಲ್ವಿಂಗ್ನ 2 ಮಾರ್ಕರ್ಸ್ ಎಲ್ರಿಗೂ ಗೊತ್ತಾಗಿದೆ. ಈಗ ಕ್ವಿಕ್ ಆಗಿ 3 ಮಾರ್ಕರ್ಸ್ ನೋಡ್ಬೋಣ. ಪ್ರಾಬ್ಲಮ್ ಸಾಲ್ವಿಂಗಲ್ಲಿ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಕೇಳ್ತಾರೆ ಅಂತ ನೋಡೋದಾದರೆ, ರೈಟ್ ಎನಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಆಲ್ಗೋರಿಥಮ್. ಗುಡ್ ಆಲ್ಗೋರಿಥಮ್ 3 ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ. ವೆರಿ ಸಿಂಪಲ್, ನಮಗೆ ಯುನೀಕ್ನೆಸ್ ಇದೆ, ಫೈನೈಟ್ನೆಸ್ ಇದೆ, ಮತ್ತು ನಮಗೆ ವಿ ಹ್ಯಾವ್ ಇನ್ಪುಟ್ ಔಟ್ಪುಟ್, ಅದರದ್ದೆಲ್ಲ ನೀವು ಗುಡ್ ಆಲ್ಗೋರಿಥಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ಬೋದು. ಸೊ ಯುನೀಕ್ನೆಸ್ ಅಂದರೆ ಎಲ್ಲ ಸ್ಟೆಪ್ಪು ಯೂನಿಕ್ ಆಗಿರಬೇಕು ಅಲ್ಗೋರಿಥಮಲ್ಲಿ. ಫೈನೈಟ್ನೆಸ್ ಅಂದರೆ ಒಂದು ಪಾಯಿಂಟ್ ಆದಮೇಲೆ ಅಲ್ಗೋರಿಥಮ್ಸ್ ಫೈನೈಟ್ ಅಂದರೆ ಒಂದು ಪಾಯಿಂಟ್ ಆದಮೇಲೆ ಸ್ಟಾಪ್ ಆಗಬೇಕು. ಮತ್ತು ನಮಗೆ ಇನ್ಪುಟ್ ಇದೆ, ಅಲ್ಗೋರಿಥಮ್ ಯಾವಾಗಲೂ ಒಂದು ಇನ್ಪುಟ್ ತೊಗೊಬೇಕು ಮತ್ತು ಒಂದು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡಬೇಕು. ಸೊ ದೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಅಲ್ಗೋರಿಥಮ್. ರೈಟ್ ಅ ಸೂಡೋ ಕೋಡ್ ಟು ಚೆಕ್ ಇಫ್ ದ ನಂಬರ್ ಇಸ್ ಈವನ್ ಆರ್ ಆಡ್. ಸೊ ಒಂದು ಸೂಡೋ ಕೋಡ್ ಬರೆಯೋ ಮುಖಾಂತರ ನಂಬರ್ ಈವನಾ ಆಡಾ ಅಂತ ಚೆಕ್ ಮಾಡಿ ಅಂತ ಕೇಳ್ತಿದ್ದಾರೆ. ವೆರಿ ಸಿಂಪಲ್, ಒಂದು ನಂಬರ್ ಈವನ್ ಆರ್ ಆಡ್, ಒಂದು ಇನ್ಪುಟ್ ತೊಗೊತೀರಾ, ಇನ್ಪುಟ್ ಎನಿ ನಂಬರ್ ಎನ್ ಅಂತ ತೊಗೊಬೋದು. ಇಫ್ ದ ನಂಬರ್ mod 2, ನಂಬರ್ 2 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬಂದರೆ, ಸೊ ದೆನ್ ಏನು ಮಾಡ್ತೀರಾ, ದೆನ್ ಪ್ರಿಂಟ್ ಈವನ್ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ಯಾವಾಗ ನಂಬರ್ ಈವನ್ ಆಗುತ್ತೆ ಅಂದರೆ, ವೆರಿ ಸಿಂಪಲ್, ನಂಬರ್ನ 2 ಇಂದ ಡಿವೈಡ್ ಮಾಡ್ತೀರಾ, ಅದರ ರಿಮೈಂಡರ್ ಏನಾದರೂ 0 ಬಂದರೆ, ಯಾವುದೇ ನಂಬರ್ 2 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬಂದರೆ ಈವನ್ ನಂಬರ್ ಅಂತ ಹೇಳ್ತೀರಾ. ಎಲ್ಸ್, ಇನ್ ಕೇಸ್ ಈ ಕಂಡೀಷನ್ ಫಾಲ್ಸ್ ಆದರೆ ಎಲ್ಸ್ ಪ್ರಿಂಟ್ ಆಡ್ ಅಂತ ಹೇಳ್ತೀರಾ. ಸೊ ಸೂಡೋ ಕೋಡ್ ಇಸ್ ವೆರಿ ಸಿಂಪಲ್. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ಓಕೆ, ಸೊ ಈವನ್ ಆರ್ ಆಡ್ ನಂಬರ್ ಬರೆಯೋಕ್ಕೆ ಅಥವಾ ಚೆಕ್ ಮಾಡೋದಕ್ಕೆ ಈ ಒಂದು ಸೂಡೋ ಕೋಡ್ನ ನೀವು ಬರಿಬೋದು. ನೆಕ್ಸ್ಟು ಎಕ್ಸ್ಪ್ಲೇನ್ ಡಿಕಂಪೋಸಿಷನ್ ವಿತ್ ಅನ್ ಎಕ್ಸಾಂಪಲ್. ಡಿಕಂಪೋಸಿಷನ್ ಅಂದರೆ ಏನು ಸರ್ ಅಂದರೆ, ದೊಡ್ಡ ಪ್ರಾಬ್ಲಮ್ನ ಸ್ಪ್ಲಿಟ್ ಮಾಡೋದು. ಲಾರ್ಜ್ ಪ್ರಾಬ್ಲಮ್, ಡಿವೈಡಿಂಗ್ ದ ಲಾರ್ಜ್ ಪ್ರಾಬ್ಲಮ್ ಇಂಟು ಸ್ಮಾಲ್ ಸಬ್ ಪ್ರಾಬ್ಲಮ್ಸ್, ಅಥವಾ ಡಿವೈಡಿಂಗ್ ದ ಲಾರ್ಜ್ ಪ್ರೋಗ್ರಾಮ್ ಇಂಟು ಸ್ಮಾಲರ್ ಸಬ್ ಪ್ರೋಗ್ರಾಮ್ಸ್ ಇಸ್ ಕಾಲ್ಡ್ ಡಿಕಂಪೋಸಿಷನ್. ಸೊ ಇದಕ್ಕೆ ನೀವು ಏನಾದರೂ ಎಕ್ಸಾಂಪಲ್ ಕೊಡ್ಬೋದು. ಎಕ್ಸಾಂಪಲ್, ರೈಲ್ವೆ ರಿಸರ್ವೇಷನ್ ಸಿಸ್ಟಮಲ್ಲೇ ಅಥವಾ ಒಂದು ವೆಬ್ಸೈಟ್ ಡಿಸೈನ್ ಮಾಡುವಾಗ ಹೆಂಗೆ ನಾವು ದೊಡ್ಡ ವೆಬ್ಸೈಟ್ನ ಸ್ಮಾಲ್ ಭಾಗ ಆಗಿ ಡಿವೈಡ್ ಮಾಡ್ತೀವಿ. ಎಕ್ಸಾಂಪಲ್, ಒಂದು ಶಾಪಿಂಗ್ ಕಾರ್ಡ್ ವೆಬ್ಸೈಟ್ನ ಹೋಮ್ ಪೇಜ್ ಅಂತ ಡಿವೈಡ್ ಮಾಡ್ತೀವಿ, ಪೇಮೆಂಟ್ ಪೇಜ್, ಕ್ಯಾಟಗರಿ ಪೇಜ್, ಈ ಥರ ಹೆಂಗೆ ಡಿವಿಷನ್ಸ್ ಮಾಡ್ತೀವಿ, ಇದನ್ನು ನಾವು ಡಿಕಂಪೋಸಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟು, ರೈಟ್ ಅನ್ ಅಲ್ಗೋರಿಥಮ್ ಟು ಫೈಂಡ್ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಸೊ ಅಲ್ಗೋರಿಥಮ್ ನೀವು ಬರಿಬೇಕಾಗುತ್ತೆ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್. ಸೊ ಏರಿಯಾ ಆಫ್ ಸರ್ಕಲ್ ಬಂದು πr², ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಇಸ್ 2πr. ಸೊ ಏರಿಯಾ πr² ಸರ್ಕಲ್ದು ಮತ್ತು ಸರ್ಕಂಫರೆನ್ಸ್ ಇಸ್ 2πr. ಸೊ ಇಲ್ಲಿ ಇನ್ಪುಟ್ ಆರ್ ಅಂತ ತೊಗೊಬೇಕಾಗುತ್ತೆ, ರೇಡಿಯಸ್ ಇನ್ಪುಟ್ ತೊಗೊತೀರಾ. ಸೊ ಆಮೇಲೆ ನೀವು ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ಏರಿಯಾ ಇಸ್ಗಳು πr² ಮತ್ತು ಸರ್ಕಂಫರೆನ್ಸ್ ಇಸ್ 2πr. ಸೊ ಇಲ್ಲಿ ಪೈ ಬದಲು ಯು ಹ್ಯಾವ್ ಟು ಯೂಸ್ 3.14. ಕರೆಕ್ಟಾ? ಸೊ ನೆಕ್ಸ್ಟು, ರೈಟ್ ಅನ್ ಅಲ್ಗೋರಿಥಮ್ ಟು ಫೈಂಡ್ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಅ ರೆಕ್ಟಾಂಗಲ್. ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಗೊತ್ತಿರಬೇಕಾದ್ರೆ ಲೆಂತ್ ಇಂಟು ಬ್ರೆತ್. ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಲೆಂತ್ ಇಂಟು ಬ್ರೆತ್, ಮತ್ತು ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಇಸ್ 2 ಇಂಟು ಲೆಂತ್ ಪ್ಲಸ್ ಬ್ರೆತ್.
ಸೊ ಅಗೇನ್ ಇಲ್ಲಿ 2 ಇನ್ಪುಟ್ ತೊಗೊತೀರಾ, ಲೆಂತ್ ಆ್ಯಂಡ್ ಬ್ರೆತ್ ಆ್ಯಂಡ್ ಫಾರ್ಮುಲಾ ಅಪ್ಲೈ ಮಾಡಿ ಅಲ್ಗೋರಿಥಮ್ನ ಬರೀತೀರಾ. ನೆಕ್ಸ್ಟ್ ಏನಿದೆ ಸರ್, ರೈಟ್ ಅ ಸೂಡೋ ಕೋಡ್ ಟು ಕ್ಯಾಲ್ಕುಲೇಟ್ ಫ್ಯಾಕ್ಟೋರಿಯಲ್ ಆಫ್ ಅ ನಂಬರ್. ಸೊ ಸೂಡೋ ಕೋಡ್ ಬರೀತೀರಾ ಫ್ಯಾಕ್ಟೋರಿಯಲ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಫ್ಯಾಕ್ಟೋರಿಯಲ್ ಅಂದರೆ ಏನು ಸರ್ ಅಂತ ಕೇಳ್ಬೋದು. ಲೆಟ್ಸ್ ಸಪೋಸ್ ನಾನೊಂದು ನಂಬರ್ ತೊಗೊತೀನಿ, ಲೆಟ್ಸ್ ಸೇ 4. ಸೊ 4 ಫ್ಯಾಕ್ಟೋರಿಯಲ್ಸ್ ಅಂದರೆ ಏನು ಬರುತ್ತೆ ಸರ್ ಅಂದರೆ, ಸೊ ಪ್ರೀವಿಯಸ್ ಡಿಜಿಟ್ಸ್ ಜೊತೆ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ. ಸೊ 4 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 4 × 3 × 2 × 1 ವಿಚ್ ಇಸ್ 24. ಸೊ ಪ್ರೀವಿಯಸ್ ಡಿಜಿಟ್ಸ್ ಜೊತೆ ನೀವು ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತಾ ಹೋದರೆ ಅದನ್ನು ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ. ಅದಕ್ಕೆ ನೀವು ಲೂಪ್ನ ಯೂಸ್ ಮಾಡಬೇಕು. ಸೊ ವೆರಿ ಸಿಂಪಲ್, ಈ ಲೂಪ್ ಯೂಸ್ ಮಾಡಿ ಅಲ್ಗೋರಿಥಮ್ನ ಬರೀತೀರಾ. ಸೊ ಐದರ್ ಫಾರ್ ಲೂಪ್ ಅಥವಾ ವೈಲ್ ಲೂಪ್ ಬಳಸಿ ಅಲ್ಗೋರಿಥಮ್ನ ಬರಿಬೋದು. ನೆಕ್ಸ್ಟ್, ರೈಟ್ ಎನಿ 3 ಬೆನಿಫಿಟ್ಸ್ ಆಫ್ ಯೂಸಿಂಗ್ ದ ಸೂಡೋ ಕೋಡ್. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. 2 ಮಾರ್ಕ್ಸ್ ಸೆಕ್ಷನಲ್ಲಿ 2 ಬೆನಿಫಿಟ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಸೆಕ್ಷನಲ್ಲಿ 3 ಬೆನಿಫಿಟ್ಸ್ ಕೇಳ್ಬೋದು. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಾವು ಸೂಡೋ ಕೋಡ್ನ ಬರಿತೀವಿ. ಇಟ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಮತ್ತು ಸೂಡೋ ಕೋಡ್ಗೆ ಏನು ಡಿಪೆಂಡೆನ್ಸೀಸ್ ಇರೋದಿಲ್ಲ. ಎಕ್ಸಾಂಪಲ್, ನಾನು ಏನಾದರೂ ಇಫ್ ಸ್ಟೇಟ್ಮೆಂಟ್ ರಾಂಗ್ ಆಗಿ ಬರೆದ್ರೆ ಅಥವಾ ಸ್ಪೇಸ್ ಬಿಟ್ಟಿಲ್ಲ ಅಂದರೆ ಏನೂ ಎರರ್ ಬರೋದಿಲ್ಲ, ಬಿಕಾಸ್ ಇಲ್ಲಿ ರೂಲ್ಸ್ನ ನಾವು ಫಾಲೋ ಮಾಡೋದಿಲ್ಲ ಅಲ್ವಾ. ಸೊ ಸೂಡೋ ಕೋಡ್ ಇನ್ನೊಂದು ಅಡ್ವಾಂಟೇಜಸ್ ನೀವೇನು ಹೇಳ್ಬೋದು ಅಂದರೆ, ಸೊ ಇಟ್ ಇಸ್ ನಾಟ್ ಫಾಲೋಯಿಂಗ್ ಎನಿ ಸ್ಟ್ರಕ್ಚರ್ನ ಫಾಲೋ ಮಾಡ್ತಿಲ್ಲ. ಸೊ ಇಟ್ ಇಸ್ ವೆರಿ ಈಸಿ ಟು ರೈಟ್ ದ ಸೂಡೋ ಕೋಡ್. ನೆಕ್ಸ್ಟು, ರೈಟ್ ಅ ಸೂಡೋ ಕೋಡ್ ಫಾರ್ ಕ್ಯಾಲ್ಕುಲೇಟಿಂಗ್ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ರೆಕ್ಟಾಂಗಲ್. ಸೊ ಇಲ್ಲಿ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅಲ್ಗೋರಿಥಮ್ ಕೇಳಿದ್ದಾರೆ, ಬಟ್ ಇಲ್ಲಿ ಅದರದೇ ಸೂಡೋ ಕೋಡ್ ಕೇಳಿದ್ದಾರೆ. ಸೊ ಅಲ್ಗೋರಿಥಮ್ ಗೊತ್ತಿದ್ರೆ ಸೂಡೋ ಕೋಡ್ ಓನ್ ವರ್ಡ್ಸಲ್ಲಿ ನೀವು ಬರಿಬೋದು, ಬಿಕಾಸ್ ಅಲ್ಗೋರಿಥಮ್ ಗೊತ್ತಿದ್ರೆ ಸೂಡೋ ಕೋಡ್ ನೀವು ಓನ್ ವರ್ಡ್ಸಲ್ಲಿ ರೂಲ್ಸ್ ಇಲ್ಲದೆ ಸೊ ಯು ಕ್ಯಾನ್ ರೈಟ್ ಇಟ್ ವಿತೌಟ್ ಎನಿ ಸಿಂಟ್ಯಾಕ್ಸ್ ಅಲ್ವಾ. ಸೊ ನೆಕ್ಸ್ಟ್ ಏನಿದೆ, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಲ್ಗೋರಿಥಮ್ ಆ್ಯಂಡ್ ಸೂಡೋ ಕೋಡ್. ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್. ಅಲ್ಗೋರಿಥಮ್ ಅಂದರೆ ಏನು, ಸೂಡೋ ಕೋಡ್ ಅಂದರೆ ಏನು, ಡೆಫಿನೇಷನ್ ಗೊತ್ತಿರಬೇಕು. ಅಲ್ಗೋರಿಥಮ್ ಅಂದರೆ ಏನು, ಬೇಸಿಕ್ಲಿ ಫೈನೈಟ್ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್. ಅದೇ ರೀತಿ ಸೂಡೋ ಕೋಡ್ ಅಂದರೆ ಏನು, ಸೂಡೋ ಕೋಡ್ ಇಸ್ ನಥಿಂಗ್ ಬಟ್ ಸೊ ಇಟ್ ಇಸ್ ಏನಂತ ಹೇಳ್ತೀರಾ ಅಂದರೆ, ಇಟ್ ಇಸ್ ನಾಟ್ ಹ್ಯಾವಿಂಗ್ ಅ ಡೆಫಿನೆಟ್ ಸಿಂಟ್ಯಾಕ್ಸ್ ಇಲ್ಲದೆ ಇರುವಂತಹ ಸ್ಟೆಪ್ಸ್, ಅಥವಾ ಯು ಕ್ಯಾನ್ ಸೇ ನೋ ಸಿಂಟ್ಯಾಕ್ಸ್ ಆರ್ ನೋ ರೂಲ್ಸ್ ವಿಲ್ಸ್ ಫಾಲೋಡ್ ವೈಲ್ ರೈಟಿಂಗ್ ದ ಸೂಡೋ ಕೋಡ್. ಸೊ ಸೂಡೋ ಕೋಡ್ ಕೂಡ ಇನ್ಫಾರ್ಮಲ್ ವೇ, ಫಾರ್ಮಲ್ ಅಲ್ಲ, ಇನ್ಫಾರ್ಮಲ್ ವೇ ಆಫ್ ರೆಪ್ರೆಸೆಂಟಿಂಗ್ ದ ಅಲ್ಗೋರಿಥಮ್ ಅಂತ ಹೇಳ್ತೀರಾ ಅಲ್ವಾ. ಸೊ ಅಲ್ಗೋರಿಥಮ್ ಆ್ಯಂಡ್ ಸೂಡೋ ಕೋಡ್ ಇನ್ನೇನು ಡಿಫ್ರೆನ್ಸಸ್ ಹೇಳ್ಬೋದು. ಅಲ್ಗೋರಿಥಮ್ ಇಟ್ ಇಸ್ ಸ್ಟ್ರಕ್ಚರ್ಡ್, ಸೂಡೋ ಕೋಡ್ ಇಸ್ ನಾಟ್ ಸ್ಟ್ರಕ್ಚರ್ಡ್. ಅಲ್ಗೋರಿಥಮ್ ವಿಲ್ ಹ್ಯಾವ್ ರೂಲ್ಸ್, ಸೂಡೋ ಕೋಡ್ಗೆ ರೂಲ್ಸ್ ಇರೋದಿಲ್ಲ. ಕರೆಕ್ಟಾ? ಸೊ ಎಸ್, ಐ ಹೋಪ್ ಈ ಕ್ವೆಶನ್ಸ್ ಎಲ್ಲ ನಿಮ್ಗೆ ಸಿಂಪಲ್ ಆಗಿದೆ ಆ್ಯಂಡ್ ಏನು ಡೌಟ್ಸ್ ಇಲ್ಲ ಅಂತ. ಇದೇ ರೀತಿ ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಇಂಪಾರ್ಟೆಂಟ್ 5 ಮಾರ್ಕರ್ ನೋಡೋದಾದರೆ, ಸೊ ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಫ್ರಮ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಪ್ರಾಬ್ಲಮ್ ಸಾಲ್ವಿಂಗಲ್ಲಿ 5 ಮಾರ್ಕರ್ಸ್ ಏನು ಕೇಳ್ಬೋದು ಅಂದರೆ, ಫಸ್ಟು ರೈಟ್ ಡಿಫ್ರೆಂಟ್ ಫ್ಲೋ ಚಾರ್ಟ್ ಸಿಂಬಲ್ಸ್ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್. ಫ್ಲೋ ಚಾರ್ಟ್ ಬರೆಯುವಾಗ ಸಿಂಬಲ್ಸ್ ಏನು ಯೂಸ್ ಮಾಡ್ತೀರಾ, ಸೊ ಓವಲ್ ಶೇಪ್ ಇರ್ಬೋದು, ಮತ್ತು ಪ್ಯಾರಲೆಲೋಗ್ರಾಮ್ ಶೇಪ್ ಇರ್ಬೋದು, ಮತ್ತು ರೆಕ್ಟ್ಯಾಂಗಲ್ ಶೇಪ್ ಇರ್ಬೋದು. ಆಫ್ಟರ್ ದಟ್ ಮತ್ತೆ ನಿಮಗೆ ಡೈಮಂಡ್ ಶೇಪ್ ಇರ್ಬೋದು ಆ್ಯಂಡ್ ಆರೋ ಶೇಪ್ ಇರ್ಬೋದು ಅಥವಾ ಆರೋಸ್. ಬೇಸಿಕ್ಲಿ ಆಲ್ ದೀಸ್ ಸಿಂಬಲ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಯು ಹ್ಯಾವ್ ಟು ರೈಟ್ ಇಟ್ಸ್ ಫಂಕ್ಷನ್ಸ್ ಬರಿಬೇಕಾಗತ್ತೆ. ಸೊ ಓವಲ್ ಶೇಪ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಲ್ಗೋರಿಥಮ್. ಪ್ಯಾರಲೆಲೋಗ್ರಾಮ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ರೆಕ್ಟ್ಯಾಂಗಲ್ ಆ್ಯಕ್ಷನ್ ಸಿಂಬಲ್ ಅಥವಾ ಏನಾದರೂ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ರೆಕ್ಟ್ಯಾಂಗಲ್ ಯೂಸ್ ಮಾಡ್ತೀವಿ. ಡೈಮಂಡ್ ಶೇಪ್ ಇಫ್ ಎಲ್ಸ್ ಕಂಡೀಷನ್, ಫಾರ್ ಲೂಪು, ವೈಲ್ ಲೂಪು, ಅದಕ್ಕೆಲ್ಲ ಡೈಮಂಡ್ ಶೇಪ್ ಬಳಸ್ತೀವಿ. ಆರೋಸ್ ಜನರಲಿ ಡೇಟಾ ಫ್ಲೋ ಇಂಡಿಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಫ್ಲೋ ಚಾರ್ಟ್ ಸಿಂಬಲ್ಸ್ ತುಂಬ ಇಂಪಾರ್ಟೆಂಟ್, ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ, ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವೆಶನ್. ನೆಕ್ಸ್ಟು ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಏನೇನು ಸ್ಟೇಜಸ್ ಅಥವಾ ಏನೇನು ಸ್ಟೆಪ್ಸ್ ಇದೆ ಪ್ರಾಬ್ಲಮ್ ಸಾಲ್ವಿಂಗಲ್ಲಿ. ಸೊ ವೆರಿ ಸಿಂಪಲ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟೆಪ್ಸ್ ಏನು, ಫಸ್ಟ್ ಪ್ರಾಬ್ಲಮ್ನ ಅನಲೈಸ್ ಮಾಡ್ತೀರಾ, ಏನೇನು ಇನ್ಪುಟ್ ಬೇಕು, ಏನೇನು ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ, ಸೊ ಅನಲೈಸ್ ಮಾಡ್ತೀರಾ. ಆಫ್ಟರ್ ದಟ್ ಅಲ್ಗೋರಿಥಮ್ನ ಡೆವಲಪ್ ಮಾಡ್ತೀರಾ. ನೀವು ಅನಲೈಸ್ ಮಾಡಿರೋ ಪ್ರಾಬ್ಲಮ್ಗೆ ಅಲ್ಗೋರಿಥಮ್ ಬಿಲ್ಡ್ ಮಾಡ್ತೀರಾ. ಸೊ ಅಲ್ಗೋರಿಥಮ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ಸೊ ಒಂದು ಪ್ರಾಬ್ಲಮ್ಗೆ ಮೋರ್ ದೆನ್ 1 ಅಲ್ಗೋರಿಥಮ್ ಇರ್ಬೋದು. ಆವಾಗ ಎಫಿಷಿಯಂಟ್ ಆಗಿ ಯಾವ ಅಲ್ಗೋರಿಥಮ್ ಇದೆ ಆ ಅಲ್ಗೋರಿಥಮ್ನ ನೀವು ಚೂಸ್ ಮಾಡ್ತೀರಾ. ಮೂರನೇ ಸ್ಟೆಪ್ ಕೋಡಿಂಗ್. ಸೊ ಕೋಡಿಂಗ್ ಅಂದರೆ ಅಲ್ಗೋರಿಥಮ್ನ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಟೈಪ್ ಮಾಡೋದು, ಅಥವಾ ಸಿಸ್ಟಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಅಲ್ಗೋರಿಥಮ್ನ ನೀವು ಕನ್ವರ್ಟ್ ಮಾಡಿದ್ರೆ ಅದನ್ನು ಕೋಡಿಂಗ್ ಅಂತ ಕರಿತೀವಿ. ಲಾಸ್ಟ್ಲಿ ಟೆಸ್ಟಿಂಗ್ ಆ್ಯಂಡ್ ಡಿಬಗಿಂಗ್. ಟೆಸ್ಟಿಂಗ್ ಅಂದರೆ ಏನು ಸರ್ ಅಂದರೆ, ಸೊ ನೀವು ಒಂದು ಸ್ಯಾಂಪಲ್ ವ್ಯಾಲ್ಯೂಸ್ ಕೊಟ್ಬಿಟ್ಟು ಕೋಡ್ನ ಟೆಸ್ಟ್ ಮಾಡ್ತೀರಾ. ನಿಮ್ಮ ಎಕ್ಸ್ಪೆಕ್ಟೆಡ್ ಔಟ್ಪುಟ್ಟು ಆ್ಯಂಡ್ ಅಲ್ಗೋರಿಥಮ್ ಮುಖಾಂತರ ಬರೋ ಔಟ್ಪುಟ್ಟು ಕರೆಕ್ಟಾಗಿ ಮ್ಯಾಚ್ ಆಗ್ತಿದ್ರೆ ಟೆಸ್ಟಿಂಗ್ ಕರೆಕ್ಟಾಗಿ ಆಯಿತು ಅಂತ. ಡಿಬಗಿಂಗ್ ಅಂದರೆ ಏನು, ಬೇಸಿಕ್ಲಿ ಎರರ್ಸ್ನ ಹುಡುಕಿ ಎರರ್ಸ್ನ ರಿಮೂವ್ ಮಾಡೋದು ಕೋಡಿಂಗಿಂದ ಡಿಬಗಿಂಗ್ ಅಂತ ಕರಿತೀವಿ. ಸೊ ಈ ಸ್ಟೇಜಸ್ ನೀವು ಕಲಿಬೇಕಾಗುತ್ತೆ. ಸ್ಟೇಜಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್, ಅನಲೈಸಿಂಗ್ ದ ಪ್ರಾಬ್ಲಮ್, ಡೆವಲಪಿಂಗ್ ದ ಅಲ್ಗೋರಿಥಮ್, ಕೋಡಿಂಗ್ ಮತ್ತು ಟೆಸ್ಟಿಂಗ್ ಆ್ಯಂಡ್ ಡಿಬಗಿಂಗ್. ಈ ಸ್ಟೇಜಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ರೈಟ್ ದ ಸೂಡೋ ಕೋಡ್ ಟು ಎಕ್ಸೆಪ್ಟ್ ದ ನಂಬರ್ಸ್
ಟಿಲ್ ಯೂಸರ್ ಎಂಟರ್ 0 ಆ್ಯಂಡ್ ಫೈಂಡ್ ದರ್ ಆವ್ರೇಜ್. ಅಂದರೆ ನೀವು 5 ನಂಬರ್ ಎಕ್ಸೆಪ್ಟ್ ಮಾಡೋದಕ್ಕೆ ಸೂಡೋ ಕೋಡ್ ಬರೀಬೇಕು. ಲೂಪ್ ಯೂಸ್ ಮಾಡಿ ಬರೀತೀರಾ. ಇದು ಆಲ್ರೆಡಿ ನಾನು ಡಿಸ್ಕಸ್ ಮಾಡೀನಿ ಒನ್ ಶಾರ್ಟೆಲ್ಲ, ನೀವು ನೋಡ್ಬೋದು ಈ ಕ್ವೆಶನ್ ಇರುತ್ತೆ. ಸೊ ಆಮೇಲೆ ಯೂಸರ್ 0 ಎಂಟರ್ ಮಾಡೋ ತನಕ ನಂಬರ್ಸ್ ಎಂಟರ್ ಮಾಡ್ತಾನೆ ಇರಬೇಕು. ಸೊ ಅಂದರೆ ಲೂಪು ಯಾವಾಗ ಎಂಡ್ ಆಗಬೇಕು, ಯೂಸರ್ 0 ಎಂಟರ್ ಮಾಡಿದ್ರೆ ಲೂಪ್ ಎಂಡ್ ಆಗಬೇಕು. ಅಲ್ಲಿ ತನಕ ನಂಬರ್ಸ್ನ ಎಕ್ಸೆಪ್ಟ್ ಮಾಡಿ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೆರಿ ಸಿಂಪಲ್, ಲೂಪ್ ಯೂಸ್ ಮಾಡಿ ನಾವು ಸೂಡೋ ಕೋಡ್ನ ಬರಿತೀವಿ. ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಅಲ್ಗೋರಿಥಮ್. ಸೊ ಅಗೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಗುಡ್ ಅಲ್ಗೋರಿಥಮ್ 5 ಮಾರ್ಕ್ಸು ಕೂಡ ಕೇಳ್ಬೋದು. ನೀವು ಅದೇ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀತೀರಾ. ಇನ್ಪುಟ್ಟು, ಔಟ್ಪುಟ್ಟು, ಯೂನಿಕ್ನೆಸ್ಸು, ಫೈನೈಟ್ನೆಸ್, ಆಲ್ ದ ಸೇಮ್ ಫೀಚರ್ಸ್ ನೀವು ಬರೀತೀರಾ. ಓಕೆ, ಆಮೇಲೆ ವಿ ಆಲ್ಸೋ ಹ್ಯಾವ್ ದ ಡೆಫಿನೆಟ್ ಫೀಚರ್. ಡೆಫಿನೆಟ್ ಅಂದರೆ ರೂಲ್ಸ್ನ ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಬೇಕು ವಿತೌಟ್ ಎನಿ ಕನ್ಫ್ಯೂಷನ್ ಅಥವಾ ಯಾವುದು ಸ್ಟೆಪ್ ಮಿಸ್ ಮಾಡದೆ ರೂಲ್ಸ್ನ ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕು ಅಲ್ವಾ. ಸೊ ಲಾಸ್ಟ್ 5 ಮಾರ್ಕರ್, ಡ್ರಾ ಫ್ಲೋ ಚಾರ್ಟ್ ಟು ಎಕ್ಸೆಪ್ಟ್ 5 ನಂಬರ್ಸ್ ಆ್ಯಂಡ್ ಫೈಂಡ್ ದರ್ ಆವ್ರೇಜ್. ಸೊ ಇದೇ ಸೇಮ್ ಅಲ್ಗೋರಿಥಮ್ ನೀವು ಫ್ಲೋ ಚಾರ್ಟ್ನ ಬರೀ ಅಂತ ಹೇಳ್ತಾರೆ. 5 ನಂಬರ್ಸ್ ಎಕ್ಸೆಪ್ಟ್ ಮಾಡಿ ಲೂಪ್ ಮುಖಾಂತರ ಆ್ಯಂಡ್ ಯು ವಿಲ್ ಕ್ಯಾಲ್ಕುಲೇಟ್ ದ ಆವ್ರೇಜ್ ಆಫ್ 5 ನಂಬರ್ಸ್. ಆಯಿತಾ. ಸೊ ಅದಕ್ಕೆ ಫ್ಲೋ ಚಾರ್ಟ್ ನೀವು ಬರೀರಿ ಅಂತ ಕೇಳಿದ್ದಾರೆ. ಸೊ ಇದೆಲ್ಲ ಮಾಡೆಲ್ ಎಕ್ಸಾಮ್ ಪೇಪರ್ಸು, ಪ್ರೀವಿಯಸ್ ಇಯರ್ ಡಿಫ್ರೆಂಟ್ ಕಾಲೇಜ್ ಬೇಸ್ಡ್ ಎಕ್ಸಾಮ್ಸಲ್ಲಿ ಈ ಕ್ವೆಶನ್ಸ್ ಎಲ್ಲ ಕೇಳಿದ್ರು. ಸೊ ಐ ಹ್ಯಾವ್ ಕಂಪೈಲ್ಡ್ ಆಲ್ ದೀಸ್ ಕ್ವೆಶನ್ಸ್. ಸೊ ನಿಮಗೆ ಈ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಬೇಕಾದರೆ ಏನು ಮಾಡ್ತೀರಾ, ಆಫ್ಟರ್ ದ ಲೈವ್ ಸ್ಟ್ರೀಮ್ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಕಮೆಂಟ್ ಮಾಡಿ. ಸೊ ದಟ್ ನಾನು ನಿಮ್ಗೆ ಇಂಡಿವಿಜುವಲ್ ಆಗಿ ಎಲ್ಲ ಈ ಇಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಿಮಗೆ ಇಂಡಿವಿಜುವಲ್ ಆಗಿ ಕಳಿಸ್ಬೋದು. ಸೊ ನೀವು ಇಲ್ಲಿ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಕಳ್ಸೋಕ್ಕೆ ಇಂಡಿವಿಜುವಲ್ ಆಗಿ ಆಗೋದಿಲ್ಲ, ಬಿಕಾಸ್ ನಾನು ಕೂಡ ಲೈವಲ್ಲಿ ಇದ್ದೀನಿ. ಸೊ ಇಲ್ಲಿ ಯಾರು ಕಳಿಸಿದ್ರು ಅಂತ ಕೂಡ ನನಗೆ ನೆನಪಿರೋದಿಲ್ಲ. ಸೊ ಲೈವ್ ಆದಮೇಲೆ PDF ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಷ್ಟು ಕ್ವೆಶನ್ಸ್ ನಾನು ಸೆಂಡ್ ಮಾಡ್ತೀನಿ. ಆಯಿತಾ. ಸರ್ ಟುಡೇ ಸೆಕೆಂಡ್ PUC ಕ್ಲಾಸ್ ಅಂತ ರಾಮಣ್ಣ ಅವರು ಹೇಳ್ತಿದ್ದಾರೆ. ಸೊ 7 o'clock ಐ ವಿಲ್ ಕಮ್ ಫಾರ್ ಲೈವ್ ಫಾರ್ ಸೆಕೆಂಡ್ PUC ಇಂಪಾರ್ಟೆಂಟ್ ಕ್ವೆಶನ್ಸ್. ಆಯಿತಾ. ಓಕೆ, ಸೊ ಈಗ ನೆಕ್ಸ್ಟು ಏನಪ್ಪ ನೋಡ್ಬೇಕು, ನೆಕ್ಸ್ಟು ಇನ್ ಪೈಥಾನ್ ಚಾಪ್ಟರ್ ಒಂದೇ ಇರೋದು. ಪೈಥಾನ್ ಚಾಪ್ಟರ್ ಪೂರ್ತಿನೂ ಇಲ್ಲ. ಸೊ ತುಂಬ ಕಡಿಮೆ ಕ್ವೆಶನ್ಸ್ ಬರುತ್ತೆ ಪೈಥಾನ್ ಚಾಪ್ಟರಿಂದ. ಮ್ಯಾಕ್ಸಿಮಮ್ ಕ್ವೆಶನ್ಸ್ ಇವೆರಡು ಚಾಪ್ಟರ್, ಕಂಪ್ಯೂಟರ್ ಸಿಸ್ಟಮಿಂದ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗಿಂದ ಬರುತ್ತೆ. ಓಕೆ, ಸೊ ಕ್ವಿಕ್ ಆಗಿ ಏನು ಬರುತ್ತೆ ಸರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಪೈಥಾನ್ ಚಾಪ್ಟ್ರಲ್ಲಿ. ಸೊ ಪೈಥಾನ್ ಚಾಪ್ಟರ್ ಪೂರ್ತಿನೂ ಇಲ್ಲ, ಪೈಥಾನ್ ಚಾಪ್ಟರ್ ಬರೀ ಅರ್ಧನೂ ಇಲ್ಲ, ಬರೀ ಒಂದು 10% 15% ಮಾತ್ರ ಇದೆ ಪೈಥಾನ್ ಚಾಪ್ಟರ್. ಅದರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ತೊಗೊಂಡಿನಿ. ಇಲ್ಲಿ 2 ಮಾರ್ಕರು, 3 ಮಾರ್ಕರು, 5 ಮಾರ್ಕ್ ಅಂತ ಡಿವಿಷನ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಈ ಪೂರ್ತಿ ಚಾಪ್ಟರ್ ಇಲ್ಲ ನಮಗೆ ಪೈಥಾನ್ ಚಾಪ್ಟರ್. ಸೊ ಪೈಥಾನ್ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡೋದಾದ್ರೆ, ಎಕ್ಸ್ಪ್ಲೇನ್ ದ ಟೈಪ್ ಆಫ್ ಎಕ್ಸಿಕ್ಯೂಷನ್ ಮೋಡ್ಸ್ ಟು ರನ್ ದ ಪೈಥಾನ್ ಕೋಡಿಂಗ್. ಎಕ್ಸಿಕ್ಯೂಷನ್ ಮೋಡ್ಸ್ ಅಂದರೆ ಏನು? ಸೊ ಪೈಥಾನ್ ಕೋಡ್ ಹೆಂಗೆ ರನ್ ಮಾಡ್ತೀರಾ, ಯಾವ ಮುಖಾಂತರ ಎಕ್ಸಿಕ್ಯೂಟ್ ಮಾಡ್ತೀರಾ. ನಮಗೆ ಇಂಟ್ರಾಕ್ಟಿವ್ ಮೋಡ್ ಇದೆ, ಸ್ಕ್ರಿಪ್ಟ್ ಮೋಡ್ ಇದೆ. ಸೊ 2 ಮೋಡನ್ನು ಎಕ್ಸ್ಪ್ಲೇನ್ ಮಾಡಬೇಕು ನೀವು. ಒಂದು ಇಂಟ್ರಾಕ್ಟಿವ್ ಮೋಡ್, ಒಂದು ಸ್ಕ್ರಿಪ್ಟ್ ಮೋಡ್. ಇಂಟ್ರಾಕ್ಟಿವ್ ಮತ್ತು ಸ್ಕ್ರಿಪ್ಟ್ ಮೋಡ್. ಸೊ 2 ಮೋಡನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಟು ರನ್ ದ ಪೈಥಾನ್ ಪ್ರೋಗ್ರಾಮ್. ಇಂಟ್ರಾಕ್ಟಿವ್ ಮೋಡಲ್ಲಿ 1 ಸ್ಟೇಟ್ಮೆಂಟ್ ಅಟ್ ದ ಟೈಮ್ ರನ್ ಆಗುತ್ತೆ. ಸ್ಕ್ರಿಪ್ಟ್ ಮೋಡಲ್ಲಿ ಎನಿ ನಂಬರ್ ಆಫ್ ಲೈನ್ಸ್ ನೀವು ಫೈಲಲ್ಲಿ ಸೇವ್ ಮಾಡಿ .py ಎಕ್ಸ್ಟೆನ್ಷನ್ ಕೊಟ್ಟು ಇಂಟರ್ಪ್ರೆಟರ್ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಮತ್ತು ಇಂಟ್ರಾಕ್ಟಿವ್ ಮೋಡ್ ಜನರಲಿ 1 ಲೈನ್ ಅಟ್ ಅ ಟೈಮ್ ಅದು ಟೆಸ್ಟ್ ಮಾಡೋದಕ್ಕಿರೋದು. ಆಮೇಲೆ ಸೇವ್ ಮಾಡೋಕ್ಕಾಗಲ್ಲ ಸ್ಟೇಟ್ಮೆಂಟ್ಸ್ನ. ಬಟ್ ಸ್ಕ್ರಿಪ್ಟ್ ಮೋಡಲ್ಲಿ ನಾವು ಸ್ಟೇಟ್ಮೆಂಟ್ಸ್ನ ಸೇವ್ ಮಾಡ್ಬೋದು ಫಾರ್ ದ ಫ್ಯೂಚರ್ ಯೂಸ್ ಅಲ್ವಾ. ಸೊ ನೆಕ್ಸ್ಟು 2ನೇ ಇಂಪಾರ್ಟೆಂಟ್ ಕ್ವೆಶನ್ ಪೈಥಾನ್ ಚಾಪ್ಟರ್ಲಿ, ಡಿಫೈನ್ ಕೀವರ್ಡ್, ಮೆನ್ಷನ್ ಎನಿ 2 ಕೀವರ್ಡ್ಸ್. ಕೀವರ್ಡ್ ಅಂದರೆ ಏನು? ಕೀವರ್ಡ್ ಅಂದರೆ ರಿಸರ್ವ್ಡ್ ವರ್ಡ್ ಅಂತ ಕೂಡ ಕರಿತೀವಿ. ಈ ಕೀವರ್ಡ್ನ ನಾವು ವೇರಿಯಬಲ್ ನೇಮ್ ಆಗಿ ಬಳಸೋಂಗೆ ಇಲ್ಲ. ಸೊ ಈ ಕೀವರ್ಡ್ನ ವಿ ಆಲ್ಸೋ ಕಾಲ್ ಆಸ್ ರಿಸರ್ವ್ಡ್ ವರ್ಡ್ಸ್ ಅಂತ ಕರಿತೀವಿ. ಈ ಕೀವರ್ಡ್ಸ್ನ ನಾವು ವೇರಿಯಬಲ್ ನೇಮ್ ಆಗಿ ಬಳಸೋ ಹಾಗೆ ಇಲ್ಲ. ವೇರಿಯಬಲ್ ನೇಮ್ ಆಗಲಿ, ಫಂಕ್ಷನ್ ನೇಮ್ ಆಗಲಿ, ಇದನ್ನೆಲ್ಲ ಬಳಸೋಂಗಿಲ್ಲ. ಎಕ್ಸಾಂಪಲ್ ಯಾವ್ದಾದ್ರು ಕೊಡಿ ಸರ್, ಇಲ್ಲಿ ಎಕ್ಸಾಂಪಲ್ ಕೇಳಿದ್ದಾರೆ. ಎಕ್ಸಾಂಪಲ್ ನೀವು ಫಾರ್ ಅಂತಾನೆ ಕೊಡ್ಬೋದು, ಫಾರ್ ಲೂಪ್ಗೆ ವೈಲ್ ಅಂತ ಕೊಡ್ಬೋದು, ಇದೆಲ್ಲ ಕೀವರ್ಡ್ಸು. ಇಫ್ ಕೊಡ್ಬೋದು, ಇದು ಕೂಡ ಒಂದು ಕೀವರ್ಡ್. ಎಲ್ಸ್ ಕೊಡ್ಬೋದು, ಇದು ಕೂಡ ಕೀವರ್ಡ್. ಸೊ ವೇರಿಯಬಲ್ ನೇಮ್ ಆಗಿ ಬಳಸೋಕ್ಕಿಲ್ಲ ಅಂದರೆ ಏನು ಸರ್ ಅಂದರೆ, ಸೊ ಎಕ್ಸಾಂಪಲ್ ನಾನು ಇಫ್ ಇಸ್ ಈಕ್ವಲ್ ಟು 100 ಅಂತ ಹೇಳಿದ್ರೆ ಇದು ರಾಂಗ್, ಬಿಕಾಸ್ ವೇರಿಯಬಲ್ ನೇಮ್ ನಾನು ಒಂದು ಕೀವರ್ಡ್ ಆಗಿ ಬಳಸೋಕ್ಕೆ ಆಗೋದಿಲ್ಲ. ಆಯಿತಾ. ಸೊ ಈ ರೀತಿ ಬರೆಯುವಾಗಿಲ್ಲ. ಸೊ ಕೀವರ್ಡ್ಸ್ ಅಂದರೆ ರಿಸರ್ವ್ಡ್ ವರ್ಡ್ಸ್ ಅಂತ ಕರಿತೀವಿ. ಈ ರಿಸರ್ವ್ಡ್ ವರ್ಡ್ಸ್ ಯು ಕ್ಯಾನ್ ನಾಟ್ ಚೇಂಜ್ ದ ಮೀನಿಂಗ್ನ ನೀವು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ ಈ ರೀತಿ. ಸೊ ಎಕ್ಸಾಂಪಲ್ಸ್ ನೀವು ಫಾರ್, ವೈಲ್, ಇಫ್, ಎಲ್ಸ್, ಟ್ರೂ, ಫಾಲ್ಸ್, ಅದೇ ರೀತಿ ತುಂಬಾ ಕೀವರ್ಡ್ಸ್ ಇದೆ. 3ನೇ ಇಂಪಾರ್ಟೆಂಟ್ ಕ್ವೆಶನ್, ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಪೈಥಾನ್. ಎನಿ 5 ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪ್ಲೇನ್ ಮಾಡಬೇಕು ನೀವು. ಆಯಿತಾ. ಸೊ ಅಗೇನ್ ಇದು ಇಂಪಾರ್ಟೆಂಟ್ ಕ್ವೆಶನ್, ಇದು ತುಂಬ ಸಲ ಕೇಳಿದ್ದಾರೆ. ಫೀಚರ್ಸ್ ಆಫ್ ಪೈಥಾನ್ 5 ಫೀಚರ್ಸ್ ನೀವು ಬರೀಬೇಕು ಫಾರ್ 5 ಮಾರ್ಕ್ಸ್. ಹಾಯ್ ಸರ್ ಅಂತ ಅಮೂಲ್ಯ ಅವರು ಹೇಳಿದ್ದಾರೆ. ಹಲೋ ಅಮೂಲ್ಯ, ವೆಲ್ಕಮ್.
ಸರ್ ಟುಡೇ ಸೆಕೆಂಡ್ PUC ಕ್ಲಾಸ್ ಟೈಮ್ ಅಂತ ರಾಮಣ್ಣ ಅವ್ರು ಕೇಳ್ತಾರೆ 7 to 8. ಸೊ 7 ಗಂಟೆಗೆ ಜಾಯ್ನ್ ಆಗಿ. ಓಕೆ, ಸೊ ಫೀಚರ್ಸ್ ಆಫ್ ಪೈಥನ್ ಆ್ಯಂಡ್ ಮೋಸ್ಟ್ ಆಫ್ ಯು ಜಾಯ್ನ್ ಆಗಿದ್ದೀರಾ. ಹೊಸಬ್ರಾಗಿದ್ದರೆ ಆ್ಯಂಡ್ ಇದೇ ರೀತಿ ನೀವು ಸಪೋರ್ಟ್ ಮಾಡ್ಬೇಕನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಸ್ಟ್ರೀಮ್ನ, ಸೊ ದಟ್ ಇದೇ ರೀತಿ ನಾವು ಮ್ಯಾರಥಾನ್ ಸೆಷನ್ಸು, ಇದೇ ರೀತಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ, ಫೈನಲ್ ಎಕ್ಸಾಮ್ಸ್ಗೆ ಲೈವ್ ಸೆಷನ್ಸು ಮತ್ತು ಶಾರ್ಟ್ ಕ್ವೆಶನ್ಸ್ ಎಲ್ಲ ಕಂಡಕ್ಟ್ ಮಾಡಬೇಕಲ್ವಾ. ಸೊ ಇದೇ ರೀತಿ ಸಪೋರ್ಟ್ ಇರಲಿ ನಿಮ್ಮದು. ಲೈಕ್ ಮಾಡಿ ಸ್ಟ್ರೀಮ್ನ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಮ್ಮ PUC @ಪರೀಕ್ಷೆ ಯೂಟ್ಯೂಬ್ ಚಾನಲ್ನ. ಸೊ ನೆಕ್ಸ್ಟ್ ಫೀಚರ್ಸ್ ಆಫ್ ಪೈಥಾನ್ 5 ಫೀಚರ್ ನೀವು ಹೇಳಬೇಕಾಗತ್ತೆ. ಇಟ್ ಇಸ್ ಫ್ರೀ ಟು ಡೌನ್ಲೋಡ್, ಓಪನ್ ಸೋರ್ಸು ಒನ್ ಆಫ್ ದ ಫೀಚರ್ ನೀವು ಹೇಳ್ಬೋದು. ಪೈಥಾನ್ ಪ್ರೋಗ್ರಾಮ್ಸ್ ಆರ್ ಇಂಟರ್ಪ್ರೆಟೆಡ್. ಸೊ ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಇಂಟರ್ಪ್ರೆಟರ್ ಎಕ್ಸಿಕ್ಯೂಟ್ ಮಾಡುತ್ತೆ. ಪೈಥಾನ್ ಪ್ರೋಗ್ರಾಮ್ ಇಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಬಿಕಾಸ್ ಏನಕ್ಕೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಸರ್, ಕಲಿತಾ ಇದೀವಿ ಅದಕ್ಕೂ ಅಲ್ಲ, ಅದಕ್ಕೆ ಈಸಿ ಅಂತ ಹೇಳಿದ್ರೆ ಇಲ್ಲ. ಅದಕ್ಕೆ ಪೈಥಾನ್ ಇಸ್ ಹ್ಯಾವಿಂಗ್ ಸಿಂಪಲ್ ಸಿಂಟ್ಯಾಕ್ಸ್ ಆ್ಯಂಡ್ ವೆಲ್ ಡಿಫೈನ್ಡ್ ರೂಲ್ಸ್. ಒಳ್ಳೆ ಸಿಂಟ್ಯಾಕ್ಸ್ ಸ್ಟ್ರಕ್ಚರ್ ಇದೆ ಆ್ಯಂಡ್ ಒಳ್ಳೆ ರೂಲ್ಸ್ ಇದೆ. ಸೊ ಈಸಿ ಟು ಅಂಡರ್ಸ್ಟ್ಯಾಂಡ್. ಪೈಥಾನ್ ಪೋರ್ಟಬಲ್ ಅಂತ ಹೇಳ್ತೀವಿ. ಪೋರ್ಟಬಲ್ ಅಂದರೆ ಏನು ಸರ್, ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಅದು ಡಿಪೆಂಡ್ ಆಗೋದಿಲ್ಲ, ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಸೊ ಆಮೇಲೆ ಪೈಥಾನ್ ಇಸ್ ಕೇಸ್ ಸೆನ್ಸಿಟಿವ್. ಕೇಸ್ ಸೆನ್ಸಿಟಿವ್ ಅಂದರೆ ಏನು ಸರ್, ಕ್ಯಾಪಿಟಲ್ ಲೆಟರ್ ಬೇರೆನೆ, ಸ್ಮಾಲ್ ಲೆಟರ್ ಬೇರೆನೆ. ಎಕ್ಸಾಂಪಲ್, ಸ್ಮಾಲ್ ಲೆಟರ್ A = 100 ಅಂತ ಹೇಳಿದ್ರೆ ಪ್ರಿಂಟ್ ಕ್ಯಾಪಿಟಲ್ A ಮಾಡಿದ್ರೆ ಔಟ್ಪುಟಲ್ಲಿ ಮಿಸ್ಟೇಕ್ ಆಗುತ್ತೆ. ಸೊ ಏನಕ್ಕೆ ಸರ್ ಅಂದರೆ ಕ್ಯಾಪಿಟಲ್ ಏನೇ ಬೇರೆ, ಸ್ಮಾಲ್ ಏನೇ ಬೇರೆ. ಸೊ ಎರಡು ಮೀನಿಂಗ್ ಬೇರೆ ಬೇರೆ. ಸೊ ಇಟ್ ಇಸ್ ಕೇಸ್ ಸೆನ್ಸಿಟಿವ್. ಇನ್ನೇನು ಹೇಳ್ಬೋದು, 5 ಫೀಚರ್ ಆಯಿತು. 6ನೇ ಫೀಚರ್, ಪೈಥಾನ್ ಹ್ಯಾಸ್ ರಿಚ್ ಸೆಟ್ ಆಫ್ ಪ್ರೀ ಡಿಫೈನ್ಡ್ ಫಂಕ್ಷನ್ಸ್. ಸೊ ಪೈಥಾನಲ್ಲಿ ಆಲ್ರೆಡಿ ಡಿಫೈನ್ ಆಗಿರೋ ಫಂಕ್ಷನ್ಸ್ ತುಂಬಾ ಇದೆ. ಸೊ 7ನೇ ಫೀಚರ್, ಪೈಥಾನ್ ಇಸ್ ಜನರಲಿ ಯೂಸ್ ಫಾರ್ ವೆಬ್ ಡೆವಲಪ್ಮೆಂಟ್. ಸೊ ಈ ಇಷ್ಟು ಫೀಚರ್ಸ್, 7 ಫೀಚರ್ಸ್ ಇದೆ. ಎನಿ 5 ಫೀಚರ್ಸ್ ನಿಮ್ಗೆ ಈಸಿ ಆಗೋದನ್ನ ನೀವು ಬರಿಬೋದು. ಓಕೆ, ಸೊ ನೆಕ್ಸ್ಟು 4ನೇ ಕ್ವೆಶನ್, ಡಿಫೈನ್ ಟೋಕನ್, ಎಕ್ಸ್ಪ್ಲೈನ್ ದ ರೂಲ್ಸ್ ಫಾರ್ ನೇಮಿಂಗ್ ದ ಐಡೆಂಟಿಫೈಯರ್. ಟೋಕನ್ ಅಂದರೆ ಏನು, ಬೇಸಿಕ್ಲಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ತೊಗೊತೀವಲ್ಲ ಸರ್, ಫುಡ್ ಟೋಕನ್ ಅದಲ್ಲ. ಸೊ ಇದು ಪೈಥಾನ್ ಟೋಕನ್. ಟೋಕನ್ ಅಂದರೆ ಏನು, ಸ್ಮಾಲೆಸ್ಟ್ ಇಂಡಿವಿಜುವಲ್ ಎಲಿಮೆಂಟ್ ಇನ್ ದ ಪ್ರೋಗ್ರಾಮ್. ಸೊ ಟೋಕನ್ ಅಂದರೆ ಸ್ಮಾಲೆಸ್ಟ್ ಎಲಿಮೆಂಟ್ ಇನ್ ದ ಪ್ರೋಗ್ರಾಮ್ ಅಥವಾ ಸ್ಮಾಲೆಸ್ಟ್ ಇಂಡಿವಿಜುವಲ್ ಎಲಿಮೆಂಟ್ ಇನ್ ದ ಪ್ರೋಗ್ರಾಮ್ ಅಂತ ಹೇಳಬೇಕು. ಸ್ಮಾಲೆಸ್ಟ್ ಇಂಡಿವಿಜುವಲ್ ಎಲಿಮೆಂಟ್. ಸೊ ಇದಕ್ಕೆ ರೂಲ್ಸ್ ಏನಿದೆ, ಈ ಐಡೆಂಟಿಫೈಯರ್ ನೇಮ್ ಮಾಡೋದಕ್ಕೆ ರೂಲ್ಸ್ ಏನಿದೆ. ಸೊ ಈ ವೇರಿಯಬಲ್ ಹೆಸರು ಕೊಟ್ರಲ್ಲ, ಈ ಹೆಸರು ಕೊಡೋಕ್ಕೆ ರೂಲ್ಸ್ ಏನಿದೆ. ಸೊ ವೇರಿಯಬಲ್ಲು ಅಥವಾ ಐಡೆಂಟಿಫೈರು ಯಾವಾಗಲೂ ಆಲ್ಫಾಬೆಟಿಂದನೇ ಶುರು ಆಗಬೇಕು ಅಥವಾ ಅಂಡರ್ಸ್ಕೋಯಿಂದ ಶುರು ಆಗಬೇಕು, ಡಿಜಿಟಿಂದ ಶುರು ಆಗಬಾರ್ದು. ಎಕ್ಸಾಂಪಲ್, ನಾನೇನಾದರೂ ಈ ರೀತಿ ಕೊಟ್ಟರೆ ತಪ್ಪಾಗುತ್ತೆ. ಎಕ್ಸಾಂಪಲ್, ಇಲ್ಲಿ ಡಿಜಿಟಿಂದ ಸ್ಟಾರ್ಟ್ ಮಾಡಿ 7x = 5 ಅಂತ ಹೇಳಿದ್ರೆ ಇದು ತಪ್ಪಾಗುತ್ತೆ. ಯಾಕಂದರೆ ನನ್ನ ಐಡೆಂಟಿಫೈಯರ್ ಡಿಜಿಟಿಂದ ಪ್ರಾರಂಭ ಆಗಬಾರ್ದು. ಇಟ್ ಶುಡ್ ಆಲ್ವೇಸ್ ಬಿಗಿನ್ ವಿತ್ ಆಲ್ಫಾಬೆಟ್. ಆಲ್ಫಾಬೆಟಿಂದ ಸ್ಟಾರ್ಟ್ ಆಗಿಲ್ಲ ಅಂದರೆ ಇಟ್ ಕ್ಯಾನ್ ಆಲ್ಸೋ ಸ್ಟಾರ್ಟ್ ವಿತ್ ಅಂಡರ್ಸ್ಕೋಯಿಂದ ಕೂಡ ಪ್ರಾರಂಭ ಆಗ್ಬೋದು, ಡಿಜಿಟಿಂದ ಸ್ಟಾರ್ಟ್ ಆಗಬಾರ್ದು. ಹಾಗೆ ನಮ್ಮ ಐಡೆಂಟಿಫೈಯರ್ ಲೆಂತ್ ಎಷ್ಟು ಬೇಕಾದರೂ ನೀವು ಕೊಡ್ಬೋದು, ಎಷ್ಟು ಉದ್ದ ಬೇಕಾದರೂ ಇದನ್ನು ಕೊಡ್ಬೋದು. ಬಟ್ ಆದಷ್ಟು ಶಾರ್ಟರ್ ಲೆಂತ್ ವಿ ವಿಲ್ ಸ್ಪೆಸಿಫೈ. ಶಾರ್ಟರ್ ಲೆಂತ್ ಇದ್ದರೆ ಬೆಟರ್ ಅಂತ ಹೇಳ್ತೀವಿ, ಆಯಿತಾ. ಸೊ ಅದು 2ನೇ ಪಾಯಿಂಟ್ ಆಯಿತು. 3ನೇ ರೂಲ್ ಏನು, 3ನೇ ರೂಲ್, ಕೀವರ್ಡ್ನ ಬಳಸಂಗಿಲ್ಲ. ಸೊ ಇಲ್ಲಿ ಆಲ್ರೆಡಿ ಹೇಳಿದೆ, ಕೀವರ್ಡ್ನ ಯು ಕೆನಾಟ್ ಗಿವ್ ಆಸ್ ಐಡೆಂಟಿಫೈಯರ್ ನೇಮ್. ಇಫ್ ಅಂತ ಕೊಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಇಫ್ ಇಸ್ ಅ ಕೀವರ್ಡ್. 4ನೇದು, ಸ್ಪೆಷಲ್ ಕ್ಯಾರೆಕ್ಟರ್ ಎಲ್ಲ ಬಳಸಂಗಿಲ್ಲ. ಸೊ ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಏನು ಸರ್, ಡಾಲರ್, ಹ್ಯಾಶು, $x = 5 ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಡಾಲರ್ ಎಲ್ಲ ಬಳಸಂಗಿಲ್ಲ. ವಿ ವಿಲ್ ಗೆಟ್ ದ ಎರರ್. ಸೊ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನು ಬಳಸೋದು, ಒಂದೇ ಸ್ಪೆಷಲ್ ಕ್ಯಾರೆಕ್ಟರ್, ದಟ್ ಈಸ್ ಅಂಡರ್ಸ್ಕೋ ಒಂದೇ ಬಳಸ್ಬೋದು. ಬೇರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ವಿ ಕ್ಯಾನ್ ನಾಟ್ ಡೂ, ಆಯಿತಾ. ವೇರಿಯಬಲ್ನ ನೇಮ್ ಮಾಡೋದಕ್ಕೆ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ನನಗೆ ಪ್ರಥಮ PU ಜೀವಶಾಸ್ತ್ರದ PDF ಏಕೆ ಸಿಕ್ಕಿಲ್ಲ ಅಂತ ಜ್ಯೋತಿಯವ್ರು ಕೇಳಿದ್ದಾರೆ. ಜ್ಯೋತಿಯವರೇ ಪ್ಲೀಸ್ ಒಂದ್ಸಲಿ ನೋಡಿ, ಇಟ್ ವಿಲ್ ಬಿ ದೇರ್. ಏನಾದರೂ ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಪರೀಕ್ಷಾ ಆ್ಯಪಲ್ಲಿ ಹೋಗಿ, ಪರೀಕ್ಷಾ ಆ್ಯಪಲ್ಲಿ ನಿಮಗೆ ನೋಟ್ಸ್ ಎಲ್ಲ ಸಿಗುತ್ತೆ ಎಲ್ಲ ಚಾಪ್ಟರ್ದು, ಆಯಿತಾ. ಪ್ಲೀಸ್ ಸೆಂಡ್ ಲಿಂಕ್ ಸೆಕೆಂಡ್ PUC ಕ್ಲಾಸ್ ಟೈಮ್ ಇನ್ ಯೂಟ್ಯೂಬ್ ಲೈವ್ ಅಲ್ಲೇ ಇದೆಯಪ್ಪ. ಯೂಟ್ಯೂಬ್ ಲೈವ್ ಶೆಡ್ಯೂಲ್ ಆಗಿದೆ 7 ಗಂಟೆಗೆ, ಪ್ಲೀಸ್ ಚೆಕ್ ಇಟ್ ಔಟ್, ಆಯಿತಾ. ಮೆನ್ಷನ್ ದ ಟೈಪ್ ಆಫ್ ಆಪರೇಟರ್ಸ್. ಸೊ ಗೈಸ್, ಈ ಟಾಪಿಕ್ ನಿಮಗಿಲ್ಲ, ಬಟ್ ಇನ್ ಕೇಸ್ ಕೆಲವೊಂದು ಕಾಲೇಜಸ್ನಲ್ಲಿ ಮಾಡಿರ್ತಾರೆ. ಸೊ ಐಡೆಂಟಿಫೈಯರ್ಸ್ ತನಕ ಮಾತ್ರ ಇರೋದು, ಸೊ ಇಲ್ಲಿ ತನಕ ಮಾತ್ರ ಇರೋದು ನಿಮ್ಮ ಸಿಲೆಬಸ್. ಸೊ ಇದೆಲ್ಲ ಇರೋದಿಲ್ಲ. ಬಟ್ ಕೆಲವೊಂದು ಕಾಲೇಜಸಲ್ಲಿ ಪೈಥಾನ್ ಮುಗಿಸಿರ್ತಾರೆ ಆ್ಯಂಡ್ ಕೆಲವೊಮ್ಮೆ ಈ ಕ್ವೆಶನ್ಸ್ ಕೂಡ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಟೈಪ್ ಆಫ್ ಆಪರೇಟರ್ಸ್. ನಮಗೆ ಅರ್ಥಮೆಟಿಕ್ ಆಪರೇಟರ್ಸ್ ಇದೆ, ರಿಲೇಷನಲ್ ಆಪರೇಟರ್ಸ್ ಇದೆ, ಮತ್ತು ನಮಗೆ ಐಡೆಂಟಿಟಿ ಆಪರೇಟರ್ಸ್ ಇದೆ, ಮೆಂಬರ್ಶಿಪ್ ಆಪರೇಟರ್ಸ್ ಇದೆ. ಈ ಆಪರೇಟರ್ ಮೆನ್ಷನ್ ದ ಟೈಪ್ಸ್ ಅಂತ ಇದೆ, ಅದ್ರ ಬಗ್ಗೆ ನೀವು ಮೆನ್ಷನ್ ಮಾಡಿದ್ರೆ ಸಾಕು,
ಎಕ್ಸ್ಪ್ಲೇನ್ ಅರ್ಥಮೆಟಿಕ್ ಆಪರೇಟರ್ಸ್ ಇನ್ ಡೀಟೇಲ್ ವಿತ್ ಎಕ್ಸಾಂಪಲ್ಸ್. ಅಗೇನ್ ಈ ಕಾನ್ಸೆಪ್ಟ್ ಎಲ್ಲ ನಿಮ್ಮ ಕ್ವಾರ್ಟರ್ಲಿಗೆ ಇರೋದಿಲ್ಲ, ಇದು ಕೂಡ ಇರೋದಿಲ್ಲ. ಬಟ್ ಕೆಲವೊಂದು ಕಾಲೇಜಸಲ್ಲಿ ಮುಂದೆ ಹೋಗಿ ಕೆಲವೊಮ್ಮೆ ಕೇಳ್ಬಿಡ್ತಾರೆ ಕ್ವಶನ್ಸ್. ಎಕ್ಸ್ಪ್ಲೇನ್ ಮ್ಯಾಥಮೆಟಿಕಲ್ ಆಪರೇಟರ್ಸ್ ಅಂದರೆ ಪ್ಲಸ್, ಅಡಿಷನ್ ಆಪರೇಟರ್, ಸಬ್ಟ್ರಾಕ್ಷನು, ಮತ್ತು ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್ ಅಂದರೆ ರಿಮೈಂಡರ್ ಆಪರೇಟರ್, ಫ್ಲೋರ್ ಡಿವಿಷನ್, ಇಷ್ಟು ನಮ್ಮ ಅರ್ಥಮೆಟಿಕ್ ಆಪರೇಟರ್ಗೆ ಬರುತ್ತೆ. ಆಯಿತಾ. ಮತ್ತು ರಿಲೇಷನಲ್ ಆಪರೇಟರ್ಸ್ ಕೂಡ ನಿಮ್ಮ ಸಿಲೆಬಸ್ಸಲ್ಲಿ ಇರೋದಿಲ್ಲ, ಬಟ್ ಕೆಲವೊಮ್ಮೆ ಸಿಲೆಬಸ್ ಮಾಡಿರ್ತಾರೆ ಪೈಥಾನ್ ಚಾಪ್ಟರ್, ಕೆಲವೊಮ್ಮೆ ಕೇಳಿಬಿಡ್ತಾರೆ. ರಿಲೇಷನಲ್ ಆಪರೇಟರ್ಸ್ ಅಂದರೆ ಲೆಸ್ ದ್ಯಾನ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಡಬಲ್ ಈಕ್ವಲ್ ಟು ಮತ್ತು ನಾಟ್ ಈಕ್ವಲ್ ಟು. ಇಷ್ಟುದು ನೀವು ಎಕ್ಸ್ಪ್ಲೇನ್ ಮಾಡಿ ಎಕ್ಸಾಂಪಲ್ಸ್ ಕೊಡಬೇಕು. ಬಟ್ ನಾಟ್ ನೆಸಸರಿ, ನಿಮಗೆ ಕ್ವಾರ್ಟರ್ಲಿಗೆ ಕೇಳೋದಿಲ್ಲ, ಇದು ಕೇಳಲ್ಲ, ಇದು ಕೇಳಲ್ಲ. ಆ್ಯಂಡ್ ಟೈಪ್ ಆಫ್ ಆಪರೇಟರ್ಸ್ ಆಲ್ಸೋ ದೇ ವಿಲ್ ನಾಟ್ ಆಸ್ಕ್. ಬಟ್ ಕೆಲವೊಮ್ಮೆ ಪೈಥಾನ್ ಚಾಪ್ಟರ್ ಪೂರ್ತಿ ಮುಗಿಸಿರ್ತಾರೆ, ಕೆಲವೊಂದು ಕಾಲೇಜಲ್ಲಿ ಕೇಳ್ಬಿಡ್ತಾರೆ. ಸೊ ಬಟ್ ಯು ನೋ ನೀಡ್ ಟು ವರಿ ಅಬೌಟ್ 5, 6 ಆ್ಯಂಡ್ 7. ಆಯಿತಾ. ಸೊ 1, 2, 3, 4 ಪೈಥಾನಲ್ಲಿ ಬೇಸಿಕ್ಲಿ ಐಡೆಂಟಿಫೈರ್ಸ್ ತನಕ ಮಾತ್ರ ಇರೋದು ನಿಮಗೆ. ಸೊ ಇಲ್ಲಿ ತನಕ ಟಾಪ್ 4 ಓದಿದ್ರೆ ಸಾಕು. ಓಕೆನಾ. ಸೊ ಗೈಸ್, ಇದು ಒಂದು ಶಾರ್ಟ್ ಆ್ಯಂಡ್ ಕ್ವಿಕ್ ಸೆಷನ್ ಆಗಿತ್ತು ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ನಿಮ್ಮ ಕಂಪ್ಯೂಟರ್ ಸಿಸ್ಟಮಿಂದ ಮತ್ತು ಪ್ರಾಬ್ಲಮ್ ಸಾಲ್ವಿಂಗಿಂದ ಆ್ಯಂಡ್ ಪೈಥಾನ್ ಚಾಪ್ಟರಿಂದ. ಸೊ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಗೆ ಈ ಕ್ವೆಶನ್ಸ್ ಎಲ್ಲ ನಿಮಗೆ ಬೇಕು. ಸೊ ಈ ಕ್ವೆಶನ್ಸ್ ಎಲ್ಲ ಬೇಕಂದರೆ ಏನು ಮಾಡ್ತೀರಾ, ಸೊ ಈ ಸೆಷನ್ ಮುಗ್ದಿದ್ದಾದಮೇಲೆ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಹಾಕ್ತೀರಾ. ಸೊ ಈ ಎಲ್ಲ ಕ್ವೆಶನ್ಸು ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆನಾ. ಹೌ ಮಚ್ ಮಾರ್ಕ್ಸ್ ವಿಲ್ ಕಮ್ ಇನ್ ಪೈಥಾನ್? ತುಂಬ ಕಡಿಮೆ ಮಾರ್ಕ್ಸ್ ಬರುತ್ತೆ ಮಹಾದೇವ್ ಅವರೇ, ಬಿಕಾಸ್ ನಮಗೆ ಪೂರ್ತಿ ಚಾಪ್ಟರ್ ಇಲ್ಲ. ಮೇ ಬಿ ಒಂದು 5 to 6 ಮಾರ್ಕ್ಸ್ ಬರ್ಬೋದು ಅಷ್ಟೇ. 35 ಮಾರ್ಕಲ್ಲಿ ಒಂದು 5ರಿಂದ 6 ಮಾರ್ಕ್ ಬರುತ್ತೆ, ಬಿಕಾಸ್ ಪೂರ್ತಿ ಚಾಪ್ಟರ್ ಇಲ್ಲ, ಬರೀ ಇಷ್ಟೇ ಇರೋದು. ಅಂದರೆ ಐಡೆಂಟಿಫೈಸ್ ತನಕ ಮಾತ್ರ ಇರೋದು ನಿಮಗೆ. ಓಕೆನಾ. ಸೊ ಎಸ್ ಗೈಸ್, ಐ ಹೋಪ್ ಈ ಕ್ವೆಶನ್ಸ್ ಎಲ್ಲ ನಿಮಗೆ ಅರ್ಥ ಆಗಿದೆ. ವೆರಿ ಸಿಂಪಲ್ ಕ್ವೆಶನ್ಸ್, ಎಲ್ಲರೂ ಓದ್ತೀರಾ ಅಂದ್ಕೊಂಡಿನಿ. ಸೊ ಈ ಕ್ವೆಶನ್ಸ್ ಎಲ್ಲ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಎಲ್ಲಿ ಅಂದರೆ ನಮ್ಮ ಆರಂಭ KCT ಬ್ಯಾಚಲ್ಲಿ ಆಲ್ರೆಡಿ ಎಲ್ಲ ಚಾಪ್ಟರ್, ನಿಮ್ಮ ಕ್ವಾರ್ಟರ್ಲಿಗೆ ಬೇಕಾಗಿರುವಂಥ ಚಾಪ್ಟರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟೆಡ್ ಆಗಿದ್ದಲ್ಲಿ ಈಗಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಫಸ್ಟ್ PUC ಸ್ಟೂಡೆಂಟ್ಸ್, ನಿಮ್ಮ ಡೀಟೇಲ್ಸ್ 9611265028ಗೆ ಮೆಸೇಜ್ ಮಾಡಿ. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಅದೇ ರೀತಿ ನಾವು ನೀಟ್ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ, ನಮ್ಮ ಆರಂಭ ನೀಟ್ ಇಂಟಿಗ್ರೇಟೆಡ್. ಸೊ ಇದನ್ನು ಕೂಡ ನೀವು ಕ್ವಿಕ್ಕಾಗಿ ಜಾಯಿನ್ ಆಗ್ಬೋದು ಇನ್ ಕೇಸ್ ಇಂಟ್ರೆಸ್ಟ್ ಉಳ್ಳವರು. ಸೊ ಫಾರ್ ಮೋರ್ ಡೀಟೇಲ್ಸ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಖಂಡಿತ ನಮ್ಮ ಟೀಮ್ ನಿಮಗೆ ಹೆಲ್ಪ್ ಔಟ್ ಮಾಡುತ್ತೆ. ಓಕೆನಾ. ಸೊ ಗೈಸ್, ಐ ಹೋಪ್ ಈ ಒಂದು ಸೆಷನ್, ಕ್ವಿಕ್ ಆ್ಯಂಡ್ ಶಾರ್ಟ್ ಸೆಷನ್ ನಿಮಗೆ ಯೂಸ್ಫುಲ್ ಆಗಿತ್ತು. ಸೊ ಈ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಬೇಕಂದರೆ ನೀವೇನು ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ PDF ಅಂತ ಕಮೆಂಟ್ ಮಾಡಬೇಕು. ಸೊ ಆಲ್ ಆಫ್ ದೀಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಇನ್ನೇನೇ ಡೌಟ್ ಇದ್ದರೂ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಮಕ್ಕಳ, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.